ಹಾಯ್ ಹಲೋ ನಮಸ್ಕಾರ. ವ್ಲಾಗ್ಸ್ ವಿತ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ನಾನಿವತ್ತು ನಮ್ಮ ವ್ಲಾಗಲ್ಲಿ ಮೈಸೂರಿನಿಂದ ಅರುಣಾಚಲೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ವಿ. ಹೌದು, ಅರುಣಾಚಲೇಶ್ವರ ದೇವಸ್ಥಾನ. ಅಲ್ಲಿ ಗಿರಿ ಪ್ರದಕ್ಷಿಣೆ ಅಂತ ಹೇಳ್ತಾರೆ, ಅಂದರೆ ಗಿರಿವಲಂ ಅಂತ ಕೂಡ ತಮಿಳಲ್ಲಿ ಹೇಳ್ತಾರೆ. ಈ ಗಿರಿ ಪ್ರದಕ್ಷಿಣೆಯಲ್ಲಿ 14 ಕಿಲೋಮೀಟರ್ ನಾವು ಬರಿಗಾಲಲ್ಲಿ ನಡ್ಕೊಂಡು ಹೋಗ್ಬೇಕಾಗತ್ತೆ. ಆ 14 ಕಿಲೋಮೀಟ್ರ್ ಹೋಗ್ಬೇಕಾದ್ರೆ ನಮಗೆ ಕಂಪ್ಲೀಟಾಗಿ 8 ಲಿಂಗ ದರ್ಶನ ಆಗುತ್ತೆ. ಹೆಚ್ಚು ಕಡಿಮೆ 11 ಗಂಟೆ ಟ್ರೈನು, ನೈಟು ನಾವು ಹೊರಟಿದ್ದು. ಈ ಟ್ರೈನ್ನ ಕಾಸ್ಟ್ ಬಂದು 300 ಚಿಲ್ಲರೆ ಆಗುತ್ತೆ. ಈ ಒಂದು ಟ್ರೈನ್ನ ನೀವು ಬುಕ್ ಮಾಡಿದ್ರೆ ಕಾಟ್ಪಾಡಿ ಜಂಕ್ಷನ್ಗೆ ಹೋಗಿ ಇಳಿಬೇಕು. ಈಗ ನಾವು ನೈಟ್ ಹತ್ತಿದ್ದು 11:30. ಆ ಟ್ರೈನ್ ಬಂದು ಹೆಚ್ಚು ಕಡಿಮೆ ರೀಚ್ ಆಗಿದ್ದು ನಮಗೆ 6:15 ಹತ್ತಿರ ಆಗಿತ್ತು. 6:15ಗೆ ನೋಡಿ, ಇದು ಕಾಟ್ಪಾಡಿ ಜಂಕ್ಷನು. ಈ ರೈಲ್ವೆ ಸ್ಟೇಷನಲ್ಲಿ ನಾವೆಲ್ಲ ಇಳಿತೀವಿ. ಈ ರೈಲ್ವೆ ಸ್ಟೇಷನಲ್ಲಿ ಇಳಿದು ಇಲ್ಲಿಂದ ನೆಕ್ಸ್ಟ್ ನೀವು 10 ರೂಪಾಯಿ ಕೊಟ್ಟು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾಗತ್ತೆ. ಹೌದು, ಅಲ್ಲಿಂದ ಏನು ನಮಗೆ ಸಿಟಿ ಬಸ್ ಸ್ಟ್ಯಾಂಡ್ ಅಂತೆಲ್ಲ ಹೇಳ್ತೀವಲ್ಲ, ಆ ಥರ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ. ಸಬರ್ ಬಸ್ ಸ್ಟ್ಯಾಂಡು, ಸಿಟಿ ಬಸ್ ಸ್ಟ್ಯಾಂಡ್ ಅಂತ ನಾವು ಮೈಸೂರಲ್ಲಿ ಹೇಗೆ ಹೇಳ್ತೀವಿ ಅದೇ ಥರ. ಬಟ್ ಇಲ್ಲಿ ಒಂದು ಏನು ಪ್ರಾಬ್ಲಮ್ ಅಂದರೆ, ಗೋರ್ಮೆಂಟ್ ಬಸ್ ಒಂದಿದ್ರೆ 10 ಪ್ರೈವೇಟ್ ಬಸ್ ಇರುತ್ತೆ. ಗೋರ್ಮೆಂಟ್ ಬಸ್ ಜಾಗದಲ್ಲೇ ಬಂದು ಪ್ರೈವೇಟ್ ಬಸ್ ನಿಲ್ಲಿಸೋ ಅಂಥದ್ದು ಯಾವುದೇ ರೀತಿ ಇಲ್ಲಿ ಗೋರ್ಮೆಂಟ್ ಬಸ್ ಜಾಸ್ತಿ ಇಲ್ಲ, ಪ್ರೈವೇಟ್ ಬಸ್ಸೇ ಜಾಸ್ತಿ ಇರೋದು. ಗೋರ್ಮೆಂಟ್ ಬಸ್ಗೂ ಪ್ರೈವೇಟ್ ಬಸ್ಗೂ 5 ರೂಪಾಯಿ 10 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ನಾವು ಹೋಗಿದ್ದು ಫಸ್ಟು ಪ್ರೈವೇಟ್ ಬಸ್ಸಲ್ಲೇ 65 ರೂಪಾಯಿ ಪರ್ ಹೆಡ್ ಬಿತ್ತು. ಅಲ್ಲಿಂದ ಅರುಣಾಚಲೇಶ್ವರ ಟೆಂಪಲ್ಗೆ ನೀವು ಟಿಕೆಟ್ನ ತೊಗೋಬೇಕಾಗುತ್ತೆ. ಅಲ್ಲಿಂದ 2 ಅವರ್ ಜರ್ನಿ. ಹೆಚ್ಚು ಕಡಿಮೆ 11 ಗಂಟೆ 11:15 ಹತ್ತಿರ ಆಯಿತು ನಾವು ಬಂದು ರೀಚ್ ಆಗೋಷ್ಟಕ್ಕೆ. ಇದೇ ನೋಡಿ ಆ ಬಸ್ ಸ್ಟ್ಯಾಂಡು ಯಾವ ರೀತಿ ಇದೆ. ಇದೇ ಆ ಗಿರಿ. ಎಷ್ಟು ಸಖತ್ತಾಗಿದೆ ಅಂದರೆ ವೈಬ್ಸು. ನೀವು ಅಲ್ಲಿ ಹೋಗಬೇಕು, ಲೈಫಲ್ಲಿ ಒಂದ್ಸತಿ ನೀವು ಈ ಒಂದು ಗಿರಿ ಪ್ರದಕ್ಷಿಣೆನ ಮಾಡಬೇಕು ಅಂತ ನಿಮಗೂ ಕೂಡ ಅನಿಸುತ್ತೆ. ನೀವು ಕೂಡ ಮಾಡಿ ಅಂತ ಹೇಳ್ತೀನಿ. ಕಂಪ್ಲೀಟು ಇನ್ಫಾರ್ಮೇಷನ್ನ ನಾನು ತಿಳಿಸ್ಕೊಡ್ತೀನಿ, ಯಾವ ರೀತಿ ಇದೆ, ಹೇಗಿದೆ ಅಂತ. ಕಂಪ್ಲೀಟ್ ವೀಡಿಯೋ ನೋಡಿ. ಇನ್ನೂ ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾರೋ ನಮ್ಮ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ರಪ್ಪ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋ ಮುಖಾಂತರ ಇನ್ನು ಮುಂದೆ ನಾನು ಹಾಕೋವಂಥ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಫಸ್ಟ್ ಬರುತ್ತೆ ಅಂತ ಹೇಳ್ತೀನಿ. ಸಿಟಿ ಬಸ್ ಸ್ಟ್ಯಾಂಡ್ ಥರನೇ ಅಲ್ಲೂ ಒಂದು ಬಸ್ ಸ್ಟ್ಯಾಂಡ್ ಇದೆ. ಆ ಬಸ್ ಸ್ಟ್ಯಾಂಡ್ನಲ್ಲಿ ಇಳಿದು ಅಲ್ಲಿಂದ ಟೆಂಪಲ್ ರೋಡ್ಗೆ ನಾವು ನಡ್ಕೊಂಡೇ ಹೋಗಬೇಕು. ಹೆಚ್ಚು ಕಡಿಮೆ 1.5 2 ಕಿಲೋಮೀಟರ್ ಆಗುತ್ತೆ. ನಡ್ಕೊತಾ ಹೋಯ್ತಾ ನಿಮಗೆ ಏನು ನಮಗೆ ನೋಡಿ ಇಲ್ಲಿ ಸಿಗುವಂಥದ್ದೇ ಶ್ರೀ ಅರುಣಾಚಲೇಶ್ವರ ಸ್ವಾಮಿ ದೇವಸ್ಥಾನ. ಈ ಅರುಣಾಚಲಂ ಅಂತ ಏನು ಇಲ್ಲಿ ಕರೀತಾರೆ, ಅರುಣಾಚಲೇಶ್ವರ ಅಂತ ಕೂಡ ಕರೀತಾರೆ. ಈ ಒಂದು ದೇವಸ್ಥಾನ ಇದು ಮೊದಲನೇದು ದೊಡ್ಡ ಗೋಪುರ. ಇದು 217 ಅಡಿ ಇದೆ. ಇದು ವಿಶೇಷತೆ ಏನು ಅಂದರೆ, ನಮ್ಮ ಮೈಸೂರಿನ ಮಹಾರಾಜರು ಕಟ್ಟಿಸ್ಕೊಟ್ಟಿರೋಂಥ ಗೋಪುರ. ಗ್ರೇಟ್ ಅಂತ ಅನಿಸುತ್ತೆ ನೋಡಿ. ನಮ್ಮ ಮೈಸೂರು ಮಹಾರಾಜರು ಇಲ್ಲಿ ಗೋಪುರನ ಕಟ್ಟಿಸ್ಕೊಟ್ಟಿದ್ದಾರೆ ದೇವ್ರಿಗೆ. ತುಂಬಾ ಖುಷಿ ಆಯಿತು. ನೆಕ್ಸ್ಟು ಇಲ್ಲಿಂದ ನಾವು ರೂಮ್ ಮಾಡಬೇಕಲ್ಲ, ಆ ಕಾರಣಕ್ಕಾಗಿ ನಾವೇನು ಪ್ಲ್ಯಾಂಡಾಗಿ ರೂಮ್ ಮಾಡಿರಲಿಲ್ಲ. ಇಲ್ಲಿಂದ ರೂಮ್ ಮಾಡಲಿಕ್ಕೆ ಹುಡ್ಕೊತ ಹೋದ್ವಿ. ಇದು ನೋಡಿ, ರಥ ಕೂಡ ಇಲ್ಲೇ ನಿಂತಿದೆ. ಈಗ ರಥ ಫುಲ್ ಕಂಪ್ಲೀಟ್ಲಿ ಓಪನ್ ಇದೆ. ನೀವು ಆಮೇಲೆ ಬರ್ತಾ ಅದು ಕ್ಲೋಸ್ ಮಾಡಿಬಿಟ್ಟಿದ್ರು, ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ಏನು ಇಲ್ಲಿದೇನೇನೋ. ಬಟ್ ನಾವು ಹೋಗಿದ್ದ ಸೀಸನ್ ಬೇರೆ ಸಂಕ್ರಾಂತಿ ಇತ್ತು. ಆ ಕ್ರೌಡ್ ಅಂತೂ ಸರಿಯಾಗಿತ್ತು. ಇದೇ ಮೌಂಟ್ ಇನ್ ಅಂದ್ಬಿಟ್ಟು ನಾವು ಹೋಗಿದ್ದು ಹೋಟೆಲ್ ಅಲ್ಲಿ 2 ಥರ ರೂಮ್ ಇತ್ತು. ಒಂದು AC ರೂಮು, ನಾನ್ AC ರೂಮು. ನಾವು ತಗೊಂಡಿದ್ದು ನಾನ್ AC. ನಾನ್ ACಗೆ 1500 ರೂಪಾಯಿ, ACಗಾದರೆ 2000 ರೂಪಾಯಿ. ACಗಾದರೆ 200 ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ ಅಂದರು, 1800 ರೂಪಾಯಿ. ನಾನ್ ACಗೆ 1 ರೂಪಾಯಿನೂ ಕೂಡ ಡಿಸ್ಕೌಂಟ್ ಕೊಡಲಿಲ್ಲ. 1500 ರೂಪಾಯಿ ಕೊಟ್ಟೆ ನಾವು ರೂಮ್ನ ಬುಕ್ ಮಾಡಿದ್ವಿ. ನಾವು ಹೋಗಿದ್ದು 13 ಜನ. ಅಲ್ಲಿಂದ ಒಂಚೂರು ಮುಂದೆ ಹೋಗ್ತಿದ್ದಂಗೆ ಒಂದು ಹೋಟೆಲ್ ಇತ್ತು. ಹೋಟೆಲ್ನಲ್ಲಿ ಇಡ್ಲಿ ಮತ್ತು ದೋಸೆ ಎಲ್ಲ ಕಡೆ ತುಂಬಾ ಫೇಮಸ್ಸು, ತಮಿಳ್ನಾಡಲ್ಲೆಲ್ಲ ತುಂಬಾ ಚೆನ್ನಾಗಿತ್ತು. ಇಡ್ಲಿ ಮತ್ತು ದೋಸೆ ತೊಗೊಂಡ್ವಿ. 3 ಥರ ಚಟ್ನಿ ಹಾಕ್ಕೊಡ್ತಾರೆ. ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಟೇಸ್ಟು. ಅಭಿರಾಮ ಅಂತ ಹೋಟೆಲ್ ಹೆಸರು. ಹಾಗೆ ನಾವು ಮಸಾಲೆ ದೋಸೆ ಕೂಡ ತೊಗೊಂಡ್ವಿ. ಮಸಾಲೆ ದೋಸೆ 85 ರೂಪಾಯಿ. ದೋಸೆ ಹೆಂಗಿರುತ್ತೆ ಅಂತಂದರೆ ಹೆಚ್ಚು ಕಡಿಮೆ ತುಂಬಾ ದೊಡ್ಡ ದೋಸೆ. ನಮ್ಮ ಕೊಟ್ಟರೆ ಎಲೆಗಿಂತಲೂ ತುಂಬಾ ದೊಡ್ಡದಾಗಿರುತ್ತೆ ಅಂತಲೇ ಹೇಳ್ಬೋದು. ಅಲ್ಲಿಂದ ಈಚೆ ಬಂದು ಟೀ ಕುಡಿದ್ವಿ. ಇಲ್ಲಿ ಟೀ ಅಂದರೆ ಗೊತ್ತಾಗಲ್ಲ, ಚಾಯ್ ಅಂತ ಹೇಳಬೇಕು. ಟೀ ಅಂದರೆ ಕೆಲವ್ರಿಗೆ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, ಇಲ್ಲಿಗೆ ಯಾರ್ಯಾರು ಹೋಗ್ತಾ ಇದ್ದೀರಾ ದಯವಿಟ್ಟು ಯಾರು ಗೂಗಲ್ ಪೇ ಫೋನ್ಪೇನ ನಂಬ್ಕೊಂಡು ಹೋಗಬೇಡಿ. ಎಲ್ಲೋದ್ರೂ ಗೂಗಲ್ ಪೇ ಫೋನ್ಪೇ ಇಲ್ಲ. QR ಕೋಡ್ ಇರುತ್ತೆ, ಇದ್ರೂ ಔಸ್ ಮಾಡಿಬಿಟ್ಟಿರ್ತಾರೆ. ನಿಮಗೆ ಕ್ಯಾಶೇ ಕೊಡಿ ಅಂತ ಹೇಳ್ತಾರೆ. ಕಂಪ್ಲೀಟ್ಲಿ ನೀವು ಆದಷ್ಟು ಕ್ಯಾಶ್ನ ಕ್ಯಾರಿ ಮಾಡಿದ್ರೆ ಒಳ್ಳೆಯದು. ಯಾವುದೇ ರೀತಿಯಲ್ಲಿ ಗೂಗಲ್ ಪೇ ಫೋನ್ಪೇ ಜಾಸ್ತಿ ಯೂಸ್ ಮಾಡಲ್ಲ. ಒಂಥರ ಯಾವ ರೀತಿ ಇತ್ತು ಅಂದರೆ, ನಮ್ಮ ಮೈಸೂರು, ಹಳೆ ಮೈಸೂರನ್ನ ನೋಡಿದಂಥ ಫೀಲ್ ಆಗುತ್ತೆ. ಒಂದು 2015 ಒಂದು 11 15 ಒಳಗಡೆ ಇರೋವಂಥ ಮೈಸೂರು ಹೆಂಗಿತ್ತು ಆ ರೀತಿ ಫೀಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಟೀ ಕೂಡ 10 ರೂಪಾಯಿ. ಅಲ್ಲಿಂದ ಜ್ಯೂಸ್ ಕೂಡ ಮಾರ್ತಾರೆ. ಒಂದು ಮಿಕ್ಸ್ಡ್ ಫ್ರೂಟ್ ಅಂತ ಮಾಡ್ತಾಯಿದ್ರು, ಬಾದಾಮಿ ಹಾಲು ಜೊತೆಗೆ ಒಂಚೂರು ಪರಂಗಿ ಹಣ್ಣಿನ ಜ್ಯೂಸ್ ಹಾಕ್ಕೊಡ್ತಾರೆ. ಅದೇನೋ ಒಂಥರ ಡಿಫ್ರೆಂಟ್ ಆಗಿತ್ತು ಟೇಸ್ಟು. ಬರೀ 10 ರೂಪಾಯಿ ಅಷ್ಟೇ. ಅಲ್ಲಿಂದ ರೂಮ್ಸಿಗೆ ಬಂದು ಫ್ರೆಶ್ ಅಪ್ ಆಗಿ ಟೆಂಪಲ್ಗೆ ಹೊರಟ್ವಿ. ಹೆಚ್ಚು ಕಡಿಮೆ 4 ಗಂಟೆ ಆಗಿತ್ತು ಟೆಂಪಲ್ಗೆ ಹೋಗೋಷ್ಟೊತ್ತಿಗೆ.
ಯಾಕೆ ಅಂತಂದರೆ ಇಲ್ಲಿ 11:30ಗೆ ನಾವು ರೀಚ್ ಆಗಿದ್ದು. ನಾವೆಲ್ಲ ತಿಂಡಿ ಎಲ್ಲ ಮಾಡಿ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗೋಷ್ಟೊತ್ತಿಗೆ ಟೈಮ್ ಆಯಿತು. 12:30ಗೆ ದೇವಸ್ಥಾನ ಕ್ಲೋಸ್ ಮಾಡ್ತಾರೆ. ಇನ್ನು ಸಾಯಂಕಾಲ 4 ಗಂಟೆಗೆ ಓಪನ್ ಮಾಡೋದು. ನಮ್ಮ ರೂಮಿಂದ ವಿ ಥರ ಕಾಣಿಸ್ತಿತ್ತು. ವೈರ್ ನೋಡಬೇಕು ನೀವು ಯಾವ ರೀತಿ ಕನೆಕ್ಷನ್ ಕೊಟ್ಟವನಂದರೆ ಯಾವ ವೈರು ಅಂತ ಕಂಡುಹಿಡಿಯೋಕ್ಕೆ ಭಾಳ ವಿಚಿತ್ರ ಅನಿಸಿದೆ. ನಾವಂತೂ ಪಂಚಶೈಲ್ಯದಲ್ಲಿ ಫುಲ್ ಮಿಂಚಿಂಗಲ್ಲಿ ಹೋದ್ವಿ ಅಂತಲೇ ಹೇಳ್ಬೋದು. ಸಖತ್ತಾಗಿತ್ತು ಫೀಲ್ ಅಂತೂ. ನೀವು ಕೂಡ ಹೋದರೆ ಈ ಹತ್ತಿರದಲ್ಲೇ ಆದಂಥ ರೂಮ್ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಗಿರಿ ಪ್ರದಕ್ಷಿಣೆ ಏನು ಮಾಡ್ಬಿಟ್ಟು ಬರ್ತೀರಾ, ತಿರ್ಗಾ ಅಲ್ಲಿಂದ ನಿಮ್ಗೆ ಹೊರಡೋಕ್ಕೆ ತುಂಬಾ ಹಿಂಸೆ ಅನಿಸ್ಬಿಡುತ್ತೆ. ನಡೀತಾ ಸಖತ್ ಕಷ್ಟ ಕೂಡ ಅನಿಸುತ್ತೆ. ಕೆಲವ್ರಿಗೆ ಏನಾಗುತ್ತೆ, ತುಂಬಾ ಕಾಲು ಕೂಡ ಬೊಬ್ಬೆ ಬರೋ ಥರ ಆಗ್ಬೋದು, ಉರಿ ಬರೋ ಥರ ಎಲ್ಲ ಆಗ್ಬೋದು. ಅಲ್ಲಿ ಸಾಕ್ಸ್ಗಳು ಕೂಡ ಮಾರ್ತಾ ಇರ್ತಾರೆ. ನಿಮ್ಗೆ ಆಗಲ್ಲ ಅಂದರೆ ದಯವಿಟ್ಟು ಸಾಕ್ಸ್ನ ತಗೊಂಡು ಸಾಕ್ಸ್ ಹಾಕ್ಕೊಂಡು ಗಿರಿ ಪ್ರದಕ್ಷಿಣೆ ಮಾಡಿ ಅಂತಲೇ ಹೇಳ್ತೀನಿ. ತುಂಬ ಜನ ಅದೇ ಥರ ಮಾಡ್ತಿದ್ರು. ಬಟ್ 60 ವರ್ಷ 70 ವರ್ಷದ ವಯಸ್ಸಾದ ತಾತದಿರಾಗ್ಬೋದು, ಅಜ್ಜಿದಿರಾಗ್ಬೋದು, ಅವರು ಕೂಡ ಮಾಡ್ತಿದ್ರು. ಚಿಕ್ಕ ಮಕ್ಕಳುಗಳು ಕೂಡ ಕರ್ಕೊಂಡು ಬಂದಿದ್ರು ಅಂತಲೇ ಹೇಳ್ತೀನಿ. ತುಂಬಾ ಅದ್ಭುತವಾಗಿತ್ತು. ಈ ಒಂದು ಪ್ರದಕ್ಷಿಣೆ ಮಾಡಿದ್ರೆ ನಿಮ್ಗೆ ಆ ವೈಬ್ಸೇ ಬೇರೆ ಅಂತ ಹೇಳ್ತೀನಿ. ನಡೀತಾ ನಿಮಗೆ ಆ ಒಂದು ಫೀಲು ನಿಮಗೆ ಅದನ್ನು ವರ್ಣನೆ ಮಾಡೋಕ್ಕೆ ಆಗ್ತಾಯಿಲ್ಲ, ಆ ಥರ ಫೀಲ್ ಅಂತಲೇ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ 14 ಕಿಲೋಮೀಟ್ರ್ ನಾನು ನಡೀತೀನೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಬಟ್ 14 ಕಿಲೋಮೀಟ್ರ್ ಹೆಂಗೆ ನಡೆದೆ ಅನ್ನೋದೇ ಗೊತ್ತಾಗಲಿಲ್ಲ. ಹೋಯ್ತಾ ನಿಮಗೇ ಕೂಡ ಫುಲ್ಲು ಒಳ್ಳೆ ಹೂವು ಎತ್ತದಂಗೆ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ ನಮ್ಮ ಕಡೆ. ಹಾಗೆ ಅಷ್ಟು ಸಲೀಸಾಗಿ ನೀವು ನಡೀತಾ ಹೋಗ್ತೀರಾ, ಮತ್ತು ದರ್ಶನ ಕೂಡ ಅಷ್ಟೇ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಬನ್ನಿ ಫಸ್ಟು ದೇವ್ರ ದರ್ಶನ ಮಾಡ್ಕೊಬಿಡೋಣ ಅಂತ ಒಳಗೊರಟ್ವಿ. ಹೆಚ್ಚು ಕಡಿಮೆ 4 ಗಂಟೆ 4 ಕಾಲಾಗಿತ್ತು. ಒಳಗಡೆ ಇದ್ದಿದ್ದು ಕ್ರೌಡ್ ನೋಡಬೇಕು ನೀವು ಯಾವ ರೀತಿ ಇದೆ. ಇದು ವೀಕೆಂಡ್ ಕೂಡ, ಅದಲ್ಲದೆ ಪೊಂಗಲ್ಲು. ಇಲ್ಲಿ ಪೊಂಗಲ್ಲು ತುಂಬಾ ದೊಡ್ಡ ಹಬ್ಬ ಇವ್ರಿಗೆ, ಸಂಕ್ರಾಂತಿ. ಆದ್ದರಿಂದ ಹೆವಿ ಕ್ರೌಡ್ ಸೇರಿದ್ರು ಜನ. ಮಾಮೂಲಿ ದೇವಸ್ಥಾನಕ್ಕಿಂತ ಹೆಚ್ಚಾಗಿ ಇದು ಒಂದು ಸಿಟಿ ರೋಡ್ ಥರ ಇದೆ. ಈ ರೋಡಲ್ಲಿ ಎಲ್ಲ ಥರದಂಥ ಹೋಲ್ಸೇಲ್ ಆಗ್ಬೋದು, ತರಕಾರಿಗಳಾಗ್ಬೋದು, ಬಟ್ಟೆಗಳಾಗ್ಬೋದು ಎಲ್ಲ ಮಾರ್ತಾ ಇರೋದ್ರಿಂದ ಒಂಥರ ಸಿಟಿ ಮಾರ್ಕೆಟ್ ರೋಡ್ ಇದ್ದಂಗೆ ಇರೋದ್ರಿಂದ ಹೆವಿ ಕ್ರೌಡ್ ಇದ್ರು ಜನ. ನೀವು ನೋಡ್ಬೋದು ಯಾವ ರೀತಿ ಕ್ರೌಡ್ ಇದೆ ಅಂತ. ಅದಲ್ಲದೆ ಇನ್ನೊಂದೇನು ಇಲ್ಲಿ ಅಂತ ಅಂದರೆ ತುಂಬಾ ಜನ ಓಂ ಶಕ್ತಿಯಿಂದ ಬರೋರು ಅಥವಾ ಓಂ ಶಕ್ತಿಗೆ ಹೋಗೋವಂಥವ್ರು, ಮತ್ತು ಅಯ್ಯಪ್ಪ ಸ್ವಾಮಿಗೆ ಹೋಗಿ ಬರ್ತಾರಂಥವ್ರು, ಶಬರಿಮಲೆಯಿಂದ ಬರೋವಂಥವ್ರು, ಹೋಗೋವಂಥವ್ರು, ಈ ಥರ ಜನಗಳು ಜಾಸ್ತಿ ಇಲ್ಲಿಗೆ ಎಂಟ್ರಿ ಆಗ್ತಾರೆ. ಅವರೆಲ್ಲನೂ ನಿಮಗೆ ತುಂಬ ಅವರೇ ನೋಡೋಕ್ಕೆ ಸಿಗ್ತಾರೆ. ಯಾಕೆಂದರೆ ಅವರೆಲ್ಲ ಆನ್ ದಿ ವೇ ಇಲ್ಲಿಗೆ ಒಂದು ಪ್ಲ್ಯಾನ್ ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ನೋಡಿ ತೇರು ಈ ರೀತಿ ಕಾಣಿಸುತ್ತೆ. ಹೆಚ್ಚು ಕಡಿಮೆ ನಾವು 4:30 ಹತ್ತಿರ ಆಗ್ಬಿಟ್ಟಿತ್ತು. ಮಧ್ಯಾಹ್ನದ ಊಟ ಬೇರೆ ಮಾಡಿರಲಿಲ್ಲ ಅಲ್ವಾ, ತುಂಬಾ ಹೊಟ್ಟೆ ಕೂಡ ಹಸಿತಾ ಇತ್ತು. ಹಾಗೆ ದರ್ಶನ ಮಾಡೋಣ ಇನ್ನೇನು ಒಂಥರ ಆಲ್ರೆಡಿ ತಿಂಡಿ ಕೂಡ ತಿಂದಿದ್ವಿ, ಹೊರಡ್ತಾ ಇದ್ವಿ. ಕ್ರೌಡ್ ನೀವು ನೋಡ್ಬೋದು, ಹಂಗೆ ಹೆವಿ ಕ್ರೌಡ್ ಕೂಡ ಇತ್ತು. ಹಾಗೆ ದರ್ಶನ ಕೂಡ ಹಾಗೆ ಕ್ಯೂ ಕೂಡ ಇತ್ತು. ನೀವು ನೋಡ್ಬೋದು ಗೋಪುರದ ಹತ್ತಿರ ಹೋಗ್ತಾ ವೈಬ್ಸೇ ಬೇರೆ ಅಂತಲೇ ಹೇಳ್ತೀನಿ. ಬಟ್ ತುಂಬಾ ಚೆನ್ನಾಗಿದೆ. ಬಟ್ ಯಾರೂ ಕೂಡ ಮಿಸ್ ಮಾಡಬೇಡಿ, ಟ್ರೈ ಮಾಡಿ. ಆದರೆ ಒಂದು ಸತಿ ಹೋಗೋಕ್ಕಾಗಿಲ್ಲ ಅನ್ನೋಂಥವ್ರು ಇಲ್ಲೇ ನಮ್ಮ ವೀಡಿಯೋದಲ್ಲೇ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀನಿ, ಹಾಗೆ ತೋರಿಸಿದ್ದೀನಿ ಕೂಡ, ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ ಗೋಪುರ ಹೆಂಗೆ ಕಾಣಿಸ್ತದೆ. 217 ಅಡಿ ಎತ್ತರದ ಗೋಪುರ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದೆ ಅಲ್ವಾ. ಅರುಣಾಚಲೇಶ್ವರ ಸ್ವಾಮಿ ದೇವಸ್ಥಾನ ಹತ್ತಿರ ಬರ್ತಿದ್ದಂಗೆ ನಿಮಗೆ ಅಲ್ಲಿ ಕ್ಯೂ ಇರುತ್ತೆ. ಆ ಕ್ಯೂ ಮುಖಾಂತರನೇ ಹೋಗಬೇಕು. ನೋಡಿ ಈ ರೀತಿ ಒಂದು ಕ್ಯೂ ಇದೆ. ಈ ಒಂದು ಕ್ಯೂ ಅಲ್ಲಿ ನಾವು ನಿಲ್ತಿದ್ದಂಗೆ ಇಲ್ಲಿ ಮುಂದೆ ಹೋಗ್ತಾ ನಿಮಗಲ್ಲಿ ಬೇಕ್ರಿಗಳು ಎಲ್ಲ ಇದ್ದಾವೆ. ಆ ಬೇಕ್ರಿಲಿ ಬನ್ನು ಫ್ರೆಶ್ ಆಗಿ ಆಗ್ತಾನೆ ಮಾಡ್ತಾಯಿದ್ರು. ಬಿಸಿ ಸ್ಮೆಲ್ಲು, ಆ ಘಮ ವಾಸನೆ ತಡೆಯೋಕ್ಕಾಗ್ತಿಲ್ಲ. ಹೊಟ್ಟೆ ಬೇರೆ ಸಿಗ್ತಿತ್ತಲ್ಲ, ಹಂಗೆ ಒಂದು ಬನ್ ತಿನ್ನವ ಅಂತ ಒಂದು ಬನ್ ಬೇರೆ ತಗೊಂಡ್ವಿ. ಆ ಬನ್ ತಗೊಂಡು ತಿನ್ನೋ ಅಷ್ಟೊತ್ತಿಗೆ ಅಲ್ಲಿ ವಿಭೂತಿ ಆಗ್ಬೋದು, ನಾಮ ಆಗ್ಬೋದು, ಈ ಥರದನ್ನೆಲ್ಲ ಹಾಕೋಕ್ಕೆ ಅಂತಲೇ ತುಂಬ ಜನ ಬರ್ತಾರೆ. ಅವ್ರ ಹತ್ರ ಒಂದು ವಿಭೂತಿನ ಹಾಕ್ಸ್ಕೊಂಡು ತುಂಬಾ ಎಲ್ಲ ಅಚ್ಚುಗಳು ಮಾಡ್ಕೊಬಿಟ್ಟಿರ್ತಾರೆ. ಇದು ತುಂಬ ಜನ ಅವರ ಇದರಲ್ಲಿ ಈ ಥರ ಚಿಕ್ಕ ಮಕ್ಕಳುಗಳೆಲ್ಲ ಬರ್ತಾರೆ ಹಾಕೋಕ್ಕೆ. ಬಟ್ ಹಾಕ್ಸ್ಕೊಂಡ್ರ ಮೇಲೆ ಒಂಥರ ಖುಷಿ, ಅವ್ರಿಗೂ ಒಂದು ಖುಷಿ, ನಮಗೂ ಒಂದು ಖುಷಿ. ತುಂಬಾ ಚೆನ್ನಾಗಿತ್ತು. ನಿಮ್ಮ ಕೈಲಾದಷ್ಟು ಅಮೌಂಟ್ ಕೊಡಿ, ಇಂಥ ಅಮೌಂಟ್ ಅಂತ ಅಮೌಂಟ್ ಅದನ್ನು ಫಿಕ್ಸ್ ಇಲ್ಲ. ಇಲ್ಲಿಂದ ಹೋಗ್ತಾ ಗರ್ಭಗುಡಿ ಏನು ಸಿಕ್ಕೇ ಬಿಡುತ್ತೆ ಅನ್ನೋ ಥರ ಏನಿಲ್ಲ. ಯಾಕೆಂದರೆ ತುಂಬಾ ದೊಡ್ಡ ದೇವಸ್ಥಾನ. ದೇವಸ್ಥಾನದ ಒಳಗಡೆ ನೀವು ರೌಂಡ್ ಹೊಡೆಯೋಕ್ಕೇ ಹೆಚ್ಚು ಕಡಿಮೆ 3 ರಿಂದ 4 ಅವರ್ ಬೇಕು. ನೋಡಿ ಇದೇ ನಾವು ಎಂಟ್ರಿ ಆಗಬೇಕಾಗಿರೋ ಗೋಪುರ, ಮೊದಲನೇ ಗೋಪುರ. ಈ ಗೋಪುರದ ಹೊರಗಡೆ ಮುಂದೆ ಹೋಗ್ತಿದ್ದಂಗೆ ನಿಮಗೆ ಕಲ್ಯಾಣಿ ಸಿಗುತ್ತೆ. ಕಲ್ಯಾಣಿ ನೋಡಿಕೊಂಡು ವ್ಯೂ ಮಾತ್ರ ತುಂಬಾ ಸಖತ್ತಾಗಿತ್ತು. ನಾನು ಮೊಬೈಲ್ನ ಆಚೆ ಹಾಕಿ ತೆಗ್ದಿರೋಂಥದ್ದು.
ಅಲ್ಲಿಂದ ಮುಂದೆ ಬಂದ್ವಿ. ಮುಂದೆ ಬರ್ತಾ ನೆಕ್ಸ್ಟು ಅಲ್ಲಿ ಇರುವಂಥ ಗೋಪುರಗಳನ್ನ ನೀವು ನೋಡ್ಬೋದು. ಒಟ್ಟು ನಿಮಗೆ 4 ದಿಕ್ಕಿಗೆ 4 ಗೋಪುರಗಳು ಕೂಡ ಸಿಗುತ್ತೆ. ಅದರೊಳಗಡೆ ಹೋಗೋದಲ್ಲದೆ ಇನ್ನೂ ಸಪ್ರೇಟ್ ಗೋಪುರಗಳು ಕೂಡ ಬರುತ್ತೆ. ಕೋತಿಗಳು ನೋಡಿ ಎಲ್ಲಿ ಹತ್ತಿದ್ದಾವೆ, ಗೋಪುರದ ತುದಿಗೆ, ಕಂಪ್ಲೀಟ್ ತುದಿಗೆ, ಗೋಪುರದ ತುದಿಗೆ ಹೋಗಿದ್ದಾವೆ ಕೋತಿಗಳು ಅಂತಲೇ ಹೇಳ್ಬೋದು. ಬಟ್ ತುಂಬಾ ಚೆನ್ನಾಗಿದೆ. ಇಲ್ಲಿಂದ ಈ ಕಡೆ ಸೈಡ್ಗೆ ಬಂದರೆ, ಈ ಕಡೆ ಸೈಡ್ ನಾವು ಒಳಗಡೆ ಹೋಗ್ಬೇಕಾಗಿರೋಂಥ ಒಂದು ಗೋಪುರ ಕೂಡ ಇದೆ. ಹೆಚ್ಚು ಕಡಿಮೆ ನಮಗೆ ದರ್ಶನ ಆಗಿ ನಾವು ಈಚೆ ಬರೋ ಹೊತ್ತಿಗೆ 9:15, 9:15 ಹತ್ತತ್ರನೇ ಆಗಿತ್ತು ಅಂತಲೇ ಹೇಳ್ಬೋದು. ಇಲ್ಲಿ ಏನು ನೀವು ನೋಡ್ತಾ ಇದ್ದೀರಾ, ಇದು ಇನ್ನೂ ಕ್ಯೂ ಹೋಗ್ತಾನೆ ಇದ್ದೀವಿ. ಕ್ಯೂವಲ್ಲಿ ಹೋಗ್ತಾನೆ ಆಟೋಮೆಟಿಕ್ಕಾಗಿ ಟೈಮ್ ಕೂಡ ಓಡ್ತಾ ಇರುತ್ತೆ. ಅದಲ್ಲದೆ ಇನ್ನೊಂದು ಏನಂದರೆ, ಇಲ್ಲಿ ಯಾವುದೇ ರೀತಿ ಅನ್ನದಾನ ಇರೋಲ್ಲ. ಅದೇ ಒಂದು ಬೇಜಾರು. ಇಷ್ಟು ದೊಡ್ಡ ದೇವಸ್ಥಾನಕ್ಕೆ ಅನ್ನದಾನ ಅನ್ನದಾನ ಇಲ್ವಲ್ಲ ಅಂತ ಅನ್ನಿಸ್ತು. ಬಟ್ ಏನು ಇರ್ಬೋದೇನೋ ಗೊತ್ತಿಲ್ಲ. ಬಟ್ ನಾವು ಯಾರನ್ನೂ ಕೇಳಲಿಲ್ಲ ನೋಡಿ. ಟೈಮ್ ಕೂಡ ಹಾಗೆ ಹೋಗ್ತಾ ಇರೋದ್ರಿಂದ ಕತ್ಲೆ ಆಯ್ತಾ ಕೂಡ ಬಂತು. ಹೆಚ್ಚು ಕಡಿಮೆ ನಾವು 4 ಕಾಲಲ್ಲಿ ನಿಂತಿದ್ದು ಕ್ಯೂವಲ್ಲಿ. ಇನ್ನೂ ಕ್ಯೂವಲ್ಲೇ ಇದ್ದೀವಿ. ಅಲ್ಲಲ್ಲೇ ಕುಡಿಯೋಕ್ಕೆ ನೀರು ಕೂಡ ಮಾಡಿದ್ದಾರೆ. ಒಂಚೂರು ಫ್ಯಾನ್ನ ಫೆಸಿಲಿಟಿ ಕೂಡ ಇದೆ, ಕುಡಿಬೋದು. ಹಾಗೆ ನೋಡಿ ನಮ್ಮ ಟೀಮಲ್ಲಿ ಎಲ್ಲ ಫೋನಲ್ಲಿ ಬ್ಯುಸಿಯಾಗಿದ್ದರು, ಕ್ಯೂವಲ್ಲಿ ನಿಂತ್ಕೊಳ್ಳೋದಲ್ಲದೆ. ಇವರಿಬ್ಬರು ಕಪಲ್ಸ್ ಥರ ಹೋಯ್ತಾಯಿದ್ರು ನೋಡಿ. ಗೋಪುರದ ವ್ಯೂ ಈಗ ಹೆಂಗೆ ಕಾಣಿಸ್ತಾ ಇದೆ. ಕ್ರೌಡ್ ಅಂತೂ ಸಖತ್ತಾಗಿದೆ. ಆ ಕ್ರೌಡ್ ಮಧ್ಯದಲ್ಲಿ ನಾವು ಕೂಡ ದರ್ಶನ ಮಾಡಿಕೊಂಡು ಒಳಗಡೆ ಹೋಗ್ತಿದ್ವಿ. ಒಳಗಡೆ ಹೋಗ್ತಿದ್ದಂಗೆ ಇನ್ನೇನು ಗರ್ಭಗುಡಿ ಸಿಕ್ಬಿಡ್ತು ಅನ್ನೋಂಥ ಫೀಲ್ ಆಯಿತು. ಅಷ್ಟೊತ್ತಿಗೆ ಉತ್ಸವ ಮೂರ್ತಿನ ತಗೊಂಡೋಗಿದ್ರು. ಉತ್ಸವ ಮೂರ್ತಿ ಬರುವಂಥ ಟೈಮ್ ಆಗೋಯ್ತು. ಒಳಗಡೆನೇ ಉತ್ಸವ ಮಾಡ್ತಾರೆ. ಆವತ್ತು ಏನು ಸ್ಪೆಷಲ್ ಏನೋ ಗೊತ್ತಿಲ್ಲ. ಅಲ್ಲಿ ಉತ್ಸವ ಯಾವಾಗಲೂ ಮಾಡ್ತಾರೋ ಅನ್ನೋದು ಗೊತ್ತಿಲ್ಲ ನಮಗೆ. ಬಟ್ ಆ ಟೈಮ್ಗೆ ನಾವು ಉತ್ಸವನ ನೋಡುವಂಥ ಭಾಗ್ಯ ನಮಗೆ ಸಿಕ್ತು ಅಂತಲೇ ಹೇಳ್ಬೋದು. ನೋಡಿ, ಇದು ದೇವಸ್ಥಾನದ ಒಳಗಡೆ ಯಾವ ರೀತಿ ಇದೆ ಅಂತ ತುಂಬಾ ಚೆನ್ನಾಗಿದೆ. ಗಣಪತಪ್ಪ ನೋಡಿ, ಗಣೇಶನ ಎಂಟ್ರಿ ಆಯ್ತಿದ್ದಂಗೆ ಇಲ್ಲಿ ಉತ್ಸವ ಮೂರ್ತಿ ಏನು ನಾವು ಹೇಳಿದ್ನಲ್ಲ ಹೋಗುತ್ತೆ. ಮೊದಲನೇದು ಗಣಪತಿನೇ ನೋಡ್ಬೋದು ನೀವು. ಮೊದಲನೇದು ಏನು ಒಂದು ಗಣೇಶನ ಮೂರ್ತಿ ಹೊರಡ್ತಿದ್ದಂಗೆ ಹಿಂದೆನೇ ಶಿವ ಪಾರ್ವತಿಯವರ ಮೂರ್ತಿ ಕೂಡ ಬರುತ್ತೆ. ಇದು ಕೂಡ ಅದ್ಭುತವಾಗಿತ್ತು, ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಬಟ್ ನಮ್ಗೆ ಈ ಭಾಗ್ಯ ಸಿಗ್ತಲ್ಲ, ಅದೇ ಖುಷಿ ಅಲ್ವಾ. ನಾವೇನಾದ್ರು ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ನಾವು ಈಚೆ ಬಂದುಬಿಟ್ಟಿದ್ರೆ ಇದು ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಉತ್ಸವ ಮೂರ್ತಿನೂ ಕೂಡ ನಾವು ನೋಡ್ಕೊಂಡ್ವಿ. ನಮ್ಗೆ ಅದೇ ಖುಷಿ ಅನಿಸ್ತು ಕೂಡ. ಅಲ್ಲಿಂದ ಮುಂದೆ ಬರ್ತಾ ಇನ್ನೊಂದು ಹೆಣ್ಣು ದೇವರಿತ್ತು ಹೊರಡ್ತಿದ್ದಂಗೆ. ಅಲ್ಲೂ ಕೂಡ ಹೆಣ್ಣು ದೇವರು ಏನು ಒಂದು ವಿಗ್ರಹನ ಉತ್ಸವ ಮೂರ್ತಿಲೇ ಇರುತ್ತೆ. ಉತ್ಸವ ಮೂರ್ತಿನೇ ತಗೊಂಡೋಗಿ ಒಳಗಡೆ ಇಟ್ಟು ಬರ್ತಾರೆ. ನಮ್ಮ ಕಡೆ ಓಂ ನಮಃ ಶಿವಾಯ ಅಂದರೆ ಇವರು ಓಂ ನಮಃ ಶಿವಾಯ ಅಂತ ಹೇಳ್ತಾರೆ. ಈ ರೀತಿ ಇಲ್ಲಿ ಪ್ರೊನೌನ್ಸ್ ಮಾಡ್ತಾರೆ. ಬಟ್ ನಮಗೇನೋ ಒಂದು ಸ್ವಲ್ಪ ವಸ್ತು ಅನಿಸುತ್ತೆ. ಬಟ್ ಅವ್ರದ್ದು ಇರೋದೇ ಅದೇ ರೀತಿ. ಅವರು ನಮಃ ಶಿವಾಯ ಅಂತ ಕರೀತಾರೆ, ನಾವು ನಮಃ ಶಿವಾಯ ಅಂತೀವಿ. ಒಳಗಡೆ ಈ ಥರ ಅಲಂಕಾರ ಇದೆ, ಚೆನ್ನಾಗಿದೆ. ಅಲ್ಲಿಂದ ಗರ್ಭಗುಡಿಲಿ ದರ್ಶನ ಮುಗೀತು. ದರ್ಶನ ಮುಗಿಯೋಕ್ಕಿಂತ ಮುಂಚೆ ಇನ್ನೊಂದು ಏನಂದರೆ ಇಲ್ಲಿ ಸಮಸ್ಯೆ, ಅದನ್ನು ಕೂಡ ಹೇಳ್ತೀನಿ ನೋಡಿ. ಇಲ್ಲಿ ನೀವು ಅಲ್ಲಿ 30 ರೂಪಾಯಿ ಕೊಟ್ಟರೆ ನಿಮಗೆ ದೀಪಗಳು ಕೊಡ್ತಾರೆ, ತುಪ್ಪದ ದೀಪಗಳು. ಆ ದೀಪಗಳನ್ನ ತಗೊಂಡು ನೀವು ಅಲ್ಲೇ ದೇವಸ್ಥಾನದೊಳಗಡೆ ಹಚ್ಬೋದು. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ದೀಪ ತಗೊಳ್ಳಿ. 30 ರೂಪಾಯಿಗೆ 5 ದೀಪ ಕೊಡ್ತಾರೆ. 5 ದೀಪನೂ ಕೂಡ ನೀವು ಅಲ್ಲಿ ಹಚ್ಬೋದು. ಈ ದೇವಸ್ಥಾನದಲ್ಲಿ ನನಗಾಗಿದ್ದು ಪ್ರಾಬ್ಲಮ್ ಹೇಳ್ತೀನಿ ಕೇಳಿ. ಇಲ್ಲಿ 10 ರೂಪಾಯಿನ ನಾವು ದುಡ್ಡು ಕೊಟ್ಟು ಪ್ರಸಾದ ತಗೋಬೇಕು. ಅಂದರೆ ಪುಳಿಯೋಗರೆ ಆಗ್ಬೋದು, ಪೊಂಗಲ್ ಆಗ್ಬೋದು, ಈ ಥರ ಒಂದೊಂದು ಬಟ್ಲು ಥರ ಕೊಡ್ತಾರೆ. 10 ರೂಪಾಯಿ. ನಾವು ಹೆಚ್ಚು ಕಡಿಮೆ ಎಲ್ಲರಿಗೂ 2 ಬಟ್ಲು ಥರ ತೊಗೊಬಿಟ್ವಿ. 27, 26 ಬಟ್ಲು ತೊಗೊಂಡ್ವಿ. ಯಾಕೆಂದರೆ ನಾವು ಅಷ್ಟು ಜನ ಇದ್ವಿ. ಮತ್ತು ಇನ್ನೊಂದೇನು ಅಂದರೆ ಒಟ್ಟೊಟ್ಟಿಗೆ ನಾವು ಇನ್ನೂ ಗಿರಿವಲಮ್ಗೆ ಹೋಗ್ಬೇಕಿತ್ತು. ನಮ್ಗೆ ಗೊತ್ತಿಲ್ಲ ಅಂದಿವೆ ಏನೇನು ಸಿಗುತ್ತೆ ಇಲ್ವ ಅಂತ. ಇಲ್ಲೇ ಪ್ರಸಾದ ತಿನ್ಕೊಳ್ಳೋಣ ಅಂತ ತಗೊಂಡು, ಯಾಕೆಂದರೆ ಮಧ್ಯಾಹ್ನ ಊಟ ಕೂಡ ಮಾಡಿರಲಿಲ್ಲ. ಅಲ್ಲಿ ಪ್ರಸಾದ ತಗೊಂಡು ಹಿಂಗೆ ಮುಂದೆ ಬರ್ತಾ ನೀವು ನೋಡ್ಬೋದು, ಇಲ್ಲಿ ಏನೋ ಒಂದು ಮನೆ ಕಟ್ಟೋಕ್ಕೆ ಯಾರ ಇಂಟ್ರೆಸ್ಟ್ ಇದ್ದರೆ, ಅಥವಾ ಮನೆ ಕಟ್ಟೋಕ್ಕೆ ಆಗ್ತಾಯಿಲ್ಲ, ಮನೆ ಕಟ್ಟಿಸ್ಬೇಕು ಅನ್ನೋ ಆಸೆ ಇತ್ತು ಅಂದರೆ ಇಲ್ಲಿ ಬಂದು ಆ ಕಲ್ಲುಗಳ್ನ ಜೋಡಿಸಿದ್ರೆ, ಆ ಜೋಡಿಸೋ ಕಲ್ಲನ್ನ ಜೋಡಿಸಿ ನೀವು ಬೇಡ್ಕೊಂಡ್ರೆ ಅಲ್ಲಿ ನೀವು ಮನೆ ಕಟ್ತೀರಾ, ಏನು ನೀವು ಅಂದ್ಕೊಂಡಿರೋದು ಆಗುತ್ತೆ ಅನ್ನೋವಂಥದ್ದು ಒಂದು ನಂಬಿಕೆ. ಅದೇ ನಂಬಿಕೆಯಲ್ಲಿ ನಾವು ಕೂಡ ಒಂದು ಪುಟ್ಟದಾಗಿ ನಾವು ಒಂದು ಮನೆ ಕಟ್ಟೋಣ ಅಂದ್ಬಿಟ್ಟು 2 ಕಲ್ಲನ್ನ ಇಟ್ಟು 2 ಫ್ಲೋರ್ ಮನೆ ಸಾಕು ಅಂದ್ಕೊಂಡು ಖುಷಿಯಿಂದ ಇಟ್ಟು ಬಂದೆ. ಬಟ್ ಆ ಇಟ್ಟಿರುವಂಥದ್ದು ಸೇಮು ಲಿಂಗದ ಥರನೇ ಕಾಣಿಸ್ತಿತ್ತು ಅಂತಲೇ ಹೇಳ್ತೀನಿ.
ಇಲ್ಲಿಂದ ಹಾಗೆ ಮುಂದೆ ಬರ್ತಾ ಬರ್ತಾ ಕ್ರೌಡ್ ನೋಡಿ ಹೆಚ್ಚು ಕಡಿಮೆ 9 ಗಂಟೆ 9 ಕಾಲ ಆಯಿತು. ಹೆವಿ ಅಂದರೆ ಹೆವಿ ಕ್ರೌಡ್ ತುಂಬಿದ್ದು. ಜನ ಇನ್ನೂ ಕ್ಯೂವಲ್ಲಿ ಇಲ್ಲಿ ನಿಂತವ್ರೆ. ಇವರು ಇಲ್ಲಿಂದ ಅಲ್ಲಿ ಹೋಗೋಕ್ಕೆ ಒಂದು 2.5-3 ಅವರ್ ಆಗೋಗ್ಬಿಡುತ್ತೆ. ಏನೋ 9ವರೆಗೆ ದೇವಸ್ಥಾನ ಬೇರೆ ಕ್ಲೋಸ್ ಅಂತಾರೆ. ಇವರೇನು ಇಲ್ಲೇ ಇರ್ತಾರ ಏನು ಕತೆ ಗೊತ್ತಿಲ್ಲ, ಅಥವಾ ಒಳಗಿರೋರ್ಗೆ ಮಾತ್ರ ದರ್ಶನ ಕೊಡ್ತಾರೋ ಏನೋ ಗೊತ್ತಿಲ್ಲ. ಕೊನೆಗೆ ಗಿರಿ ಪ್ರದಕ್ಷಿಣೆ ಮಾಡೋಣ ಅಂತ ಈಚೆ ಬಂದು ಗೋಪುರ ನೋಡಿ ಎಷ್ಟು ಆನಂದ ಆಗೋಯ್ತು ಅಂದರೆ ಅಷ್ಟು ಖುಷಿ ಆಗುತ್ತೆ. ಯಾಕೆಂದರೆ ನೈಟ್ ವ್ಯೂ ನೋಡಿರಲಿಲ್ಲ. ಚಂದ್ರನ ನೋಡಿ ಏನೊಂದು ಗೋಪುರಕ್ಕೆ ಹೂವು ಮುಡಿಸ್ದಂಗೆ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಅಷ್ಟು ಸಖತ್ತಾಗಿ ಕಾಣಿಸ್ತಿತ್ತು. ನನಗಂತೂ ತುಂಬಾ ಖುಷಿ ಆಯಿತು. ವ್ಯೂ ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ. ಗಿರಿ ಪ್ರದಕ್ಷಿಣೆಗೆ ಇನ್ನೇನು ಕೆಲವೇ ದೂರದಲ್ಲಿ ಅಲ್ಲಿಂದ ಎಂಟ್ರಿ ಅಂತ ಹಾಕಿರ್ತಾರೆ ನೋಡಿ. ಯಾವುದೇ ರೀತಿ ನಿಮಗೆ ಎಲ್ಲೇ ಹೋದರೂ ಇಂಗ್ಲೀಷ್ ಇರೋಲ್ಲ, ಕಂಪ್ಲೀಟ್ ತಮಿಳೇ ಇರುತ್ತೆ. ಕೆಲವು ಕಡೆ ಮಾತ್ರ ಇಂಗ್ಲೀಷ್ ಹಾಕಿರ್ತಾರೆ, ತೆಲುಗು ಹಾಕಿರ್ತಾರೆ. ಟೈಮ್ ನೋಡ್ಬೋದು 9:32. ನಾವು ಈಚೆ ಬರೋ ಅಷ್ಟೊತ್ತಿಗೆ 4:15 9:32 ತನಕ ನಾವು ದರ್ಶನನೇ ತಗೊಂಡಿದ್ದೀವಿ. ಅಷ್ಟು ರಶ್ ಇತ್ತು. ಇದು ನಾರ್ಮಲ್ ಡೇಸ್. ಮೊದಲನೇದು ಹೋಗ್ತಾ ಇಂದ್ರಲಿಂಗಂ ಅಂದ್ಬಿಟ್ಟು ಮೊದಲನೇ ಲಿಂಗ. ಈ ಲಿಂಗದ ದರ್ಶನನ ಪಡೆದು ನೆಕ್ಸ್ಟು 2ನೇ ಲಿಂಗದ ಕಡೆಗೆ ನಾವು ನಡೀತಾ ಇರ್ತೀವಿ. ಇದೇ ರೀತಿ 8 ಲಿಂಗಗಳು ನಿಮಗೆ ದರ್ಶನ ಕೊಡ್ತವೆ. 8 ಲಿಂಗದ ನೀವು ದರ್ಶನ ಮಾಡ್ತಾ 14 ಕಿಲೋಮೀಟ್ರ್ ಗಿರಿ ಪ್ರದಕ್ಷಿಣೆನ ಕಂಪ್ಲೀಟ್ ಮಾಡ್ತೀರಾ. ನೋಡಿ ಎಷ್ಟು ಜನ ಹೋಗ್ತಾ ಇದ್ದಾರೆ. ಇವರೆಲ್ಲ ಗಿರಿ ಪ್ರದಕ್ಷಿಣೆಗೆ ಹೋಗ್ತಾರೆ ಅಂಥದ್ದು ಬರಿಗಾಲಿನಲ್ಲೇ ಹೋಗ್ತಾ ಇರ್ತಾರೆ. ನೀವೇನು ನಿಮ್ಗೆ ಫೀಲೇ ಆಗಲ್ಲ. ನೀವೆಲ್ಲ ಜನ ಎಲ್ಲೋ ಹೋಗ್ತಾ ಇದ್ದೀರಾ ನಡ್ಕೊಂಡು ಮಾತಾಡ್ಕೊಂಡು, ಅಥವಾ ಎಲ್ಲೋ ಟ್ರೆಕ್ಕಿಂಗ್ ಥರನೂ ಒಂದ್ಸಲ ಒಂದ್ಸಲ ಹೋಗ್ತಾ ನಿಮಗೆ ಒಂದು ವೈಬ್ಸು ಮ್ಯಾಚ್ ಆಗುತ್ತೆ. ಬಟ್ ತುಂಬಾ ಫೀಲ್ ಕೊಡುತ್ತೆ ಅಂತಲೇ ಹೇಳ್ತೀನಿ. ಒಳಗಡೆ ಏನೋ ಒಂದು ಪ್ರಾಬ್ಲಮ್ ಆಯಿತು ಅನ್ನಲ್ಲ. ಏನಂದರೆ ನನಗೆ ಬೇಜಾರಾಗಿತ್ತು. ಗರ್ಭಗುಡಿ ಒಳಗಡೆಯಿಂದ ಒಂದು ಕ್ಯೂ ಹೋಗುತ್ತೆ, ಈಚೆಯಿಂದ ಒಂದು ಕ್ಯೂ ಹೋಗುತ್ತೆ. ನಾವೆಲ್ಲ ಇದ್ದಿದ್ದು ಈಚೆ ಕ್ಯೂ. ಗರ್ಭಗುಡಿ ಒಳಗಡೆ ಟಿಕೆಟ್ ತಗೊಂಡಿರೋರಿಗೆ ಬೇರೆ ಕ್ಯೂ ಇರುತ್ತೆ. ಅಷ್ಟು ದೂರದಿಂದ ನಿಂತ್ಕೊಂಡು ಕ್ಯೂವಲ್ಲಿ ಬಂದಿರ್ತಾರೆ. ಅಲ್ಲಿ ನೋಡಿದ್ರೆ ಗರ್ಭಗುಡಿಲಿ ಯಾರ್ದೋ ಮುಂದೆ ನಡ್ಕೊ ಹೋಗ್ತಾ ಇರೋರ್ದು ಬೆನ್ನು ತಲೆ ನೋಡಬೇಕಾಯ್ತದೆ ಅಂತ ಫೀಲ್ ಅನಿಸ್ತು. ಅಲ್ಲಲ್ಲಿ ಈ ಥರ ಬೋರ್ಡ್ ಹಾಕಿರ್ತಾರೆ. ಎಷ್ಟು ಕಿಲೋಮೀಟ್ರ್ ನೀವು ನಡೆದಿದ್ದೀರಾ, ಒಂದೊಂದು ಕಿಲೋಮೀಟ್ರಿಗೂ ಒಂದೊಂದು ಬೋರ್ಡ್ ಇರುತ್ತೆ. ನೋಡ್ತಾ ನೀವು ಅಲ್ಲಿಂದ ಬೂಸ್ಟ್ ಆಗಿ ಹೋಗ್ಬೋದು ಅಂತಲೇ ಹೇಳ್ತೀನಿ. ಅಲ್ಲಿ ಗಣಪತಿ, ಇಲ್ಲೂ ಕೂಡ ಗಣೇಶನ ದೇವಸ್ಥಾನ ಇತ್ತು. ದಾರಿ ಉದ್ದಕ್ಕೂ ಸುಮಾರು ದೇವಸ್ಥಾನಗಳು ಗುಡಿಗಳು ಬರ್ತವೆ. ನೋಡ್ಬೋದು ನೀವು. ಪ್ರತಿಯೊಂದು ದೇವಸ್ಥಾನ ಒಂದು ಗುಡಿಗಳು ಅಷ್ಟೇ ಅಚ್ಚುಕಟ್ಟಾಗಿ ಅಷ್ಟೇ ಲಕ್ಷಣವಾಗಿ ತುಂಬಾ ಚೆನ್ನಾಗಿದ್ದಾವೆ ಅಂತಲೇ ಹೇಳ್ತೀನಿ. ಬನ್ನಿ ನೆಕ್ಸ್ಟು 2ನೇ ಲಿಂಗ ನೋಡೋಣ. ಹಾಗೆ ಹೋಗ್ತಾ ನೀವು ನೋಡ್ಬೋದು. ಹಾಗೆ ಮುಂದೆ ಹೋಗ್ತಾ ನೆಕ್ಸ್ಟ್ ನಮಗೆ ಸಿಗೋವಂಥದ್ದೇ ಅಗ್ನಿಲಿಂಗ. ಹೌದು, ಅಗ್ನಿಲಿಂಗಂ ಅಂತ ಹೇಳ್ತಾರೆ. ಅಗ್ನಿಲಿಂಗಮ್ದು ಏನೊಂದು ಸ್ಪೆಷಾಲಿಟಿ ಅಂದರೆ ಆ ರೋಡು ನೀವೇನು ಒಂದು ಕೆಂಡದ ಮೇಲೆ ನಡೆದಂಗೆ ಆಗುತ್ತೆ ಅಂತ ಹೇಳ್ತೀನಿ. ಹೆಚ್ಚು ಕಡಿಮೆ ನೀವು ಒಂದು 2 ಕಿಲೋಮೀಟ್ರ್ ನಡೆದಿರ್ತೀರ. 2 ಕಿಲೋಮೀಟ್ರ್ ನಡೆದ್ಮೇಲೆ ಬರಿಗಾಲಲ್ಲಿ ನಡೆದಿರೋದ್ರಿಂದ ನುಜ್ಜುಕಲ್ಲುಗಳು ಎಲ್ಲ ಜಾಸ್ತಿ ಇರೋದು ಈ ಒಂದು ರೋಡು. ಈ ಟಾರ್ ರೋಡು ಫುಲ್ ಕಂಪ್ಲೀಟ್ಲಿ ನುಜ್ಜುಗಲ್ಲಲ್ಲಿ ಮಾಡಿದ್ದಾರೆ. ಈ ಜಲ್ಲಿಕಲ್ಲು ಪುಡಿ ಮಾಡಿರ್ತಾರಲ್ಲ ಆ ಥರ ಇದೆ. ಬಟ್ ಕಾಲಿಡ್ತಾ ಇದ್ರು ಅಂತೂ ಏನೋ ಕೆಂಡದ ಮೇಲೆ ಕಾಲಿಡ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಅಗ್ನಿಲಿಂಗಂ ನೋಡೋಕ್ಕೆ ಈ ರೀತಿ ಫೀಲ್ ಆಗುತ್ತೆ. ಅಗ್ನಿಲಿಂಗ ನೋಡೋಕ್ಕೆ ನೋಡಿ ಇದೆ. ಫುಲ್ಲು ಒಳ್ಳೊಳ್ಳೆ ಬಟ್ಟೆ ಅಂಗಡಿಗಳಿದ್ದಾವೆ, ಪುಟ್ಟ ಗುಡಿಗಳಿದ್ದಾವೆ. ನಾರ್ಮಲ್ ಟಾರ್ ರೋಡ್ ಥರ ಇಲ್ಲ, ಜೆಲ್ಲಿಕಲ್ ಟಾರ್ ರೋಡ್ ಇದೆ. ಕಾಲಂತೂ ಆದರೂ ಅಂಗಡಿ. ಮತ್ತು ದಾರಿ ಉದ್ದಕ್ಕೂ ಅಲ್ಲಲ್ಲಿ ನೋಡೋಕ್ಕೆ ಈ ಥರ ಬಾಬಾಗಳು ಇರ್ತಾರೆ. ಅವರು ತುಂಬ ಅಂದರೆ ತುಂಬಾ ಜನಗಳು ಇರ್ತಾರೆ. ದಾರಿ ಉದ್ದಕ್ಕೂ ನಿಮಗೆ ಅಲ್ಲಲ್ಲೇ ಸಿಗ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ತುಂಬಾ ಜನಗಳಿದ್ದಾರೆ ನೋಡಿ. ಎಲ್ಲಂದರೂ ಅಲ್ಲಿರ್ತಾರೆ. ನೀವು ಹೋಗ್ತಾ ಅಂದಿವೆ ನೀವು ನೋಡ್ಬೋದು ರೋಡಲ್ಲೇ ಎಷ್ಟು ಜನ ಕೂತಿದ್ದಾರೆ, ಎಷ್ಟು ಜನ ಮಲಗಿದ್ದಾರೆ ಅಂತ. ದಾರಿ ಉದ್ದಕ್ಕೂ ಹೋಯ್ತಾ ತುಂಬಾ ದೇವಾಲಯಗಳು ಸಿಗ್ತವೆ. ನೀವು ನೋಡ್ತಾ ಹೋಗ್ಬೋದು. ಮತ್ತು ನಾವು ಸ್ಟಾರ್ಟಿಂಗ್ ಫಸ್ಟ್ ಟೈಮಲ್ಲಿ ಹೋಗಿರೋದು. ನಾವೇನು ಮಾಡ್ತಿದ್ವಿ, ಎಲ್ಲ ದೇವಸ್ಥಾನಕ್ಕೂ ಒಳಗಡೆ ಹೋಗಿ ದರ್ಶನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ದೇವಸ್ಥಾನಕ್ಕೂ ಒಳಗಡೆ ಹೋಗ್ತಾಯಿದ್ವಿ. ಅಲ್ಲಿ ಸ್ವಲ್ಪ ಜನ ಹೇಳಿದ್ರು, ಇಲ್ಲ ನೀವು ಈ ಥರ ಎಲ್ಲ ದೇವಸ್ಥಾನಕ್ಕೆ ಹೋದರೆ ಮುಗಿಸೋಕ್ಕೆ ಫುಲ್ಲು ಟೈಮ್ ಆಗಿಬಿಡುತ್ತೆ. ತುಂಬ ದೇವಸ್ಥಾನಗಳಿದ್ದಾವೆ. ಎಲ್ಲ ಮುಂದೆ ನೋಡ್ತಾ ನಮಸ್ಕಾರ ಮಾಡ್ಕೊಂಡು ಹೋಗಿ ಈ ಲಿಂಗಗಳು ಏನಿದ್ದಾವೆ ಆ ಲಿಂಗದ ದೇವಸ್ಥಾನಗಳಿಗೆ ಹೋಗಿ 8 ಲಿಂಗ ದೇವಸ್ಥಾನಗಳಿಗೆ ಅಂತ ಹೇಳಿದ್ರು. ಅದಲ್ಲದೆ ಮಧ್ಯದಲ್ಲಿ ನಿಮಗೆ ಸಾಯಿಬಾಬಾ ದೇವಸ್ಥಾನ ಬರುತ್ತೆ, ಬೃಂದಾವನ ಬರುತ್ತೆ. ಅದಲ್ಲದೆ ನಮ್ಮ ನಿತ್ಯಾನಂದ ಸ್ವಾಮಿಗಳು ಅವ್ರ ದೇವಸ್ಥಾನ ಕೂಡ ಇದೆ. ಅವರು ಕೂಡ ದೊಡ್ಡದಾಗಿ ಕಟ್ಕೊಂಡಿದ್ದಾರೆ. ಮುಂದೆ ಹೋಯ್ತಾ ಸಿಗುತ್ತೆ ಅಂತಲೇ ಹೇಳ್ಬೋದು.
ನೋಡಿ ಎಲ್ಲೆಲ್ಲಿಂದ ಬರ್ತಾ 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 ಕಿಲೋಮೀಟ್ರ್ ವೈಸ್ ಈ ಥರ ಹಾಕಿರ್ತಾರೆ. ಈಗ ಹೆಚ್ಚು ಕಡಿಮೆ ನಾವು ಒಂದು 2 ಕಿಲೋಮೀಟ್ರಿಂದ 3 ಕಿಲೋಮೀಟ್ರ್ ಹತ್ರ ಬರ್ತೀವಿ. ಪ್ರತಿ ಒಂದೊಂದು ಕಿಲೋಮೀಟ್ರಿಗೂ ಈ ಥರ ಇರುತ್ತೆ. ನಿಮಗೆ ಇದೆಲ್ಲ ನೋಡಿದಾಗ ಒಂದು ಸ್ವಲ್ಪ ಹೋಗ್ತಾ ಇದ್ದೀನಿ ಅಂತ ಫೀಲಲ್ಲಿ ನೀವು ನಡೀತಾ ಹೋಗ್ತೀರಾ ಅಂತಲೇ ಹೇಳ್ಬೋದು. ನೆಕ್ಸ್ಟು ನಾವು ನೋಡೋದು ಯಮಲಿಂಗ. ಹೌದು, ಯಮಲಿಂಗಂ ಅಂತ ಹೇಳ್ತಾರೆ. ಇಲ್ಲಿ ನಾವು ಹೋಗ್ತಾ ಇದ್ರೇ ನಿಮಗೆ ಬೋರ್ಡ್ಗಳಲ್ಲಲ್ಲಿ ಹಾಕಿರ್ತಾರಲ್ಲ, ಏನೊಂದು ಗ್ರೀನ್ ಕಲರಲ್ಲಿ ಮೇನ್ ಬೋರ್ಡ್ ಥರ ಹಾಕಿರ್ತಾರೆ. ಈ ಬೋರ್ಡನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಲಿಂಗ ಯಾವುದು ಲಿಂಗ. ಕೆಲವು ಕಡೆ ಸ್ಪೆಲ್ಲಿಂಗ್ ತುಂಬಾ ಮಿಸ್ಟೇಕ್ ಇದೆ. ಒಂದೊಂದು ಕಡೆ ಒಂದೊಂದು ಥರ ಬರ್ದವ್ರೆ. ಒಂದು ಕಡೆ ಯಮ ಅಂತ ಬರ್ದವ್ರೆ, ಒಂದು ಕಡೆ ಹಿಮ ಅಂತ ಬರ್ದವ್ರೆ. ಬಟ್ ಅಲ್ಲಿ ಯಮಲಿಂಗ ಅಂತಲೇ ಪರ್ಫೆಕ್ಟಾಗಿ ಇದ್ದಿದ್ದು. ಕೆಲವು ದೇವಸ್ಥಾನಗಳು ಕ್ಲೋಸ್ ಆಗಿತ್ತು, ಯಾಕೆಂದರೆ ನಾವು ಹೊರಟಿರೋದು ನೈಟ್ ಆಗಿರೋದ್ರಿಂದ ಎಷ್ಟೋ ದೇವಸ್ಥಾನಗಳು ಈ ಲಿಂಗ ಟೆಂಪಲ್ಗಳಲ್ಲೇ ಕ್ಲೋಸ್ ಮಾಡಿಬಿಟ್ಟು ಈಚೆ ಬಾಕ್ಲಾಕ್ಬಿಟ್ಟಿದ್ದಾರೆ. ನೀವೇನಿದ್ರು ಗೇಟ್ ಹತ್ರನೇ ಹೋಗಿ ನಮಸ್ಕಾರ ಮಾಡಿಕೊಂಡು ಕರ್ಪೂರ ಏನಾರು ಹಚ್ತೀನಿ ಅಂದರೆ ಹಚ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬರ್ಬೋದು. ಹೋಗ್ತಾ ತುಂಬಾ ದೇವಸ್ಥಾನಗಳು ಸಿಗ್ತವೆ. ನೋಡಿ, ಇಲ್ಲಿ ಒಂದು ನಂದಿ ದೇವಸ್ಥಾನ ಸಿಕ್ತು. ನಂದಿದು ಕೂಡ ತುಂಬಾ ಚೆನ್ನಾಗಿದೆ. ಪುಟ್ಟದಾಗಿ ಮಂಟಪ ಥರ ಮಾಡೋರೆ, ನೋಡ್ಬೋದು ನೀವು. ಹಾಗೆ ಹೋಗ್ತಾ ನೀವು ಜಿಂಕೆಗಳು ಕೂಡ ಸಿಗ್ತವೆ. ಜಿಂಕೆಗಳನ್ನ ನೀವು ಸ್ಪಾಟ್ ಮಾಡ್ಬೋದು. ಜಿಂಕೆಗಳಿಗೆಲ್ಲ ತಿಂಡಿ ಎಲ್ಲ ಕೊಟ್ಟು ಅಭ್ಯಾಸ ಮಾಡಿದ್ದಾರೆ ಅನಿಸುತ್ತೆ. ಇದೇನು ಅವರು ಬೋರ್ಡ್ ಹಾಕಿದ್ದಾರೆ, ಎಕ್ಸಾಕ್ಟ್ ಈ ಬೋರ್ಡ್ ಹತ್ರನೇ ನೀವು ನೋಡ್ಬೋದು. ಅಲ್ಲೇ 2-3 ಜಿಂಕೆ ನಿಂತಿದ್ವು. ನಾವು ಹೋದಾಗ 1-2 ಜಿಂಕೆ ನಿಂತಿತ್ತು. ಇನ್ನೂ ಮುಂದೆ ಹೋಯ್ತಾ ಇನ್ನೂ ತುಂಬ ಜಿಂಕೆಗಳಿದ್ವು. ಬಟ್ ನಾನು ಅಷ್ಟು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. 2 ಜಿಂಕೆನ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ. ಯಾಕೆಂದರೆ ನಾವು ನಿಂತ್ರೇ ಸಾಕು, ಕಾಲು ತುಂಬಾ ನಿಮಗೆ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಆ ಒಂದು ಪ್ರೆಷರಲ್ಲಿ ನೀವು ಕಂಟಿನ್ಯೂಸ್ ಆಗಿ ನಡೀತಾ ಇರ್ತೀರಲ್ಲ, ರೆಸ್ಟ್ ಮಾಡಬೇಕು ಅನಿಸುತ್ತೆ. ಬಟ್ ಆ ರೆಸ್ಟ್ ಮಾಡಿದ್ರೆ ತಿರ್ಗಾ ನಿಮ್ಗೆ ನಡೆಯೋಕ್ಕೆ ಒಂದು ಜೋರು ಸಿಗೋಲ್ಲ. ಬಟ್ ಆ ಪೇಯ್ನಲ್ಲೇ ನೀವು ನಡ್ಕೊ ಹೋಗ್ಬಿಡ್ಬೇಕು. ಹೋಗ್ತಾ ಇದ್ರೆ ಕಂಟಿನ್ಯೂಸ್ ಆಗಿ ನೀವು ನಡೀತಾ ಹೋಗ್ತೀರಾ ಅಂತ ಹೇಳ್ಬೋದು. ಬಟ್ ನಾನಂತೂ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಹೋದ್ವಿ. ಹೆಚ್ಚು ಕಡಿಮೆ ಒಂದು 4ರಿಂದ 5 ಕಡೆ ರೆಸ್ಟ್ ಮಾಡಿದ್ವಿ ನಾವು, 14 ಕಿಲೋಮೀಟ್ರಲ್ಲಿ ಅಂತ ಅನಿಸುತ್ತೆ. ನೆಕ್ಸ್ಟು ನಿರುತಿ ಲಿಂಗಂ ಅಂತ ಬರುತ್ತೆ. ಹೌದು, ಈ ಒಂದು ಟೆಂಪಲ್ ಕೂಡ ನೀವು ನೋಡ್ಬೋದು. ಇದೇ ರೀತಿ 8 ಲಿಂಗ ದರ್ಶನ ಕೂಡ ಇದೆ. ಕಂಪ್ಲೀಟ್ ವಿಡಿಯೋ ನೋಡಿ, ಯಾರೂ ಸ್ಕಿಪ್ ಮಾಡಬೇಡಿ. ಕಂಪ್ಲೀಟ್ ವ್ಲಾಗ್ನ ನೀವು ನೋಡ್ತು ಅಂದರೆ ಎಲ್ಲ 8 ಲಿಂಗದ ದರ್ಶನ ಕೂಡ ನೀವು ಮಾಡ್ಬೋದು. ಆ 14 ಗಿರಿವಲಂ ಏನು 14 ಕಿಲೋಮೀಟ್ರ್ ಇದೆಯಲ್ಲ, ಆ ಗಿರಿವಲಂ ಯಾವ ರೀತಿ ಕಂಪ್ಲೀಟ್ ಮಾಡ್ತೀವಿ ಅನ್ನೋದು ಕೂಡ ನೀವು ನೋಡಿ. ತುಂಬಾ ಖುಷಿ ಕೊಡುತ್ತೆ, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಎಲ್ಲೂ ಮಿಸ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ. ಇನ್ನೂ ಯಾರು ನಮ್ಮ ವೀಡಿಯೋ ನೋಡ್ತಾ ಇರೋರು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ರಪ್ಪ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿದ್ರೆ ಶೇರ್ ಮಾಡಿ, ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಪ್ಲ್ಯಾನ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಾನು ಹಾಕೋಂಥ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಫಸ್ಟ್ ಬರುತ್ತೆ ಅಂತ ಹೇಳ್ತೀನಿ. ಬನ್ನಿ ನೆಕ್ಸ್ಟು ನೋಡ್ಕೊಳ್ತಾ ಹಾಗೆ ಹೋಗೋಣ. ಹಾಗೆ ಹೋಗ್ತಾ ಇಲ್ಲಿ ಸೂರ್ಯಲಿಂಗಂ ಅಂತ ಇದೆ. ಇದು ಆ ಲಿಸ್ಟಲ್ಲಿ ಇಲ್ಲ, ಬಟ್ ಅಲ್ಲಿ ಇರುವಂಥ ದೇವಸ್ಥಾನ ಹೇಳ್ಬೋದು. ನೋಡಿ, ಅಲ್ಲಿ ಕೂಡ ವೆಂಕಟರಮಣ ಸ್ವಾಮಿ ಕೂಡ ದೇವಸ್ಥಾನ ಇದೆ. ಪಾದ ಅಂತೂ ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ, ಕಲ್ಲಿನಲ್ಲಿ ಕೆತ್ತನೆ ಮಾಡಿ. ತುಂಬಾ ಅಟ್ರ್ಯಾಕ್ಟ್ ಮಾಡುತ್ತೆ, ತುಂಬಾ ಚೆನ್ನಾಗಿದೆ. ಪುಟ್ಟದಾಗಿದ್ರು ಗುಡಿ, ತುಂಬಾ ಲಕ್ಷಣವಾಗಿ ಕೆತ್ತನೆ ಮಾಡಿದರು ಮೂರ್ತಿನ ಅಂತಲೇ ಹೇಳ್ಬೋದು. ನೆಕ್ಸ್ಟು ನಾವು ಬಂದಿದ್ದು ವರುಣಲಿಂಗಂ. ಹೌದು, ವರುಣಲಿಂಗಂ. ಈ ಒಂದು ಟೆಂಪಲ್ಲು ಯಾವುದೇ ರೀತಿ ಓಪನೇ ಇರಲಿಲ್ಲ, ಫುಲ್ಲು ಗೇಟೇ ಕ್ಲೋಸ್ ಮಾಡಿಬಿಟ್ಟಿದ್ರು ಅಂತಲೇ ಹೇಳ್ತೀನಿ. ಬಟ್ ಇಲ್ಲಿ ಯಾವಾಗಲೂ ಗಿರಿ ಪ್ರದಕ್ಷಿಣೆ ಮಾಡೋದ್ರಿಂದ 24 hours ಓಪನ್ ಮಾಡಿದ್ರು ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಜನ ಹಂಗೆ ಬರ್ತಾ ಇದ್ದಾರೆ. ನಾವು ಹೋಗಿದ್ದು ವೀಕೆಂಡ್ ಆಗ್ಬೋದು, ಬಟ್ ವೀಕೆಂಡಲ್ಲೇ ಇಷ್ಟು ಕ್ರೌಡ್ ಇತ್ತು ಅಂದರೆ ಇನ್ನೇನ ಹುಣ್ಣಿಮೆ ಹೊತ್ತು ತುಂಬ ಅಂದರೆ ತುಂಬಾ ಶ್ರೇಷ್ಠ ಅಂತ ಇಲ್ಲಿ. ಹುಣ್ಣಿಮೆ ಹೊತ್ತು ಹೆವಿ ಕ್ರೌಡ್ ಇರ್ತಾರೆ. ನೀವು ನಿಂತ್ಕೊಂಡ್ರೆ ಜನನೇ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತಲೇ ಹೇಳ್ತಾಯಿದ್ರು, ಆ ರೀತಿ ಕ್ರೌಡ್ ಇರುತ್ತಂತೆ.
ನೀವು ನೋಡ್ಬೋದು. ಹಾಗೆ ಮುಂದೆ ಮುಂದೆ ಹೋಗ್ತಾ ನಾನು ಎಲ್ಲಿದ್ದೀನಿ ಹೆಚ್ಚು ಕಡಿಮೆ ಒಂದು 40% ಕಂಪ್ಲೀಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಅಲ್ಲಿಂದ ಮುಂದೆ ಹೋದರೆ ವಾಯುಲಿಂಗಮ್ ಅಂತ ಬರುತ್ತೆ. ವಾಯುಲಿಂಗಮ್ ಕೂಡ ಇದೆ. ಇದು ಕೂಡ ಟೆಂಪಲ್ಲು ನೀವು ನೋಡ್ಬೋದು. ಎಷ್ಟೊಂದು ಕಡೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿಲ್ವಾ ನಾವು, ಯಾಕಂದರೆ ನಾವು ಸಾಯಂಕಾಲ ಹೊರಟಿರೋದು 9:00 ಎಲ್ಲ ದೇವಸ್ಥಾನಗಳು ಕ್ಲೋಸು. ನೀವು ಎಲ್ಲ ದೇವಸ್ಥಾನ ನೋಡಬೇಕು ಅಂದರೆ ಬೆಳಗ್ಗೆ ಹೊತ್ತೇ ನಡಿಬೇಕಾಗುತ್ತೆ, ಇಲ್ಲ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಬೇಗನೆ ಸ್ಟಾರ್ಟ್ ಮಾಡ್ತು ಅಂದರೂ ಕೂಡ ನೀವು ನೋಡ್ಬೋದು. ಕೆಲವು ಪುಟ್ಟ ಗುಡಿಗಳು ಕೆಲವು ಓಪನ್ ಇಟ್ಕೊಂಡಿದ್ರು, ಓಪನ್ ಇತ್ತು ಕೂಡ, ಹೋಗಿ ನೀವು ದರ್ಶನ ಮಾಡ್ತಾ ಬರ್ಬೋದು. ನೋಡಲಿಕ್ಕೆ ಈ ರೀತಿ ಇದೆ. ಕೆಲವೊಂದು ಗುಡಿಗಳು ತುಂಬಾ ಪುಟ್ಟದಾಗಿದೆ. ಅಲ್ಲಿಂದ ಮುಂದೆ ಬರ್ತಾ ಒಂದು ಬಸವಣ್ಣ ನೋಡಿದ್ವಿ, ಏನು 6 ಕಾಲಿತ್ತು ಅದಕ್ಕೆ, ಆ ಥರ ಒಂದು ಬಸವಣ್ಣ. ಇದು ಬಾಬಾ ಟೆಂಪಲಲ್ಲೆಲ್ಲ ಈ ಥರದ್ದೆಲ್ಲ ತುಂಬಾ ನೋಡಿರ್ತೀವಿ. ಬಟ್ ಆ ಥರದ್ದು ಅಲ್ಲಿ ಯಾರೋ ಕಟ್ಟಾಕ್ಬಿಟ್ಟು ಮಲಗಿದ್ರು ಅಲ್ಲೇ. ಓಕೆ, ಅಲ್ಲಿಂದ ಮುಂದೆ ಹಂಗೆ ನೆಕ್ಸ್ಟ್ ಹೊರಟ್ವಿ. ಹೆಚ್ಚು ಕಡಿಮೆ ಅರ್ಧ ಕಂಪ್ಲೀಟ್ ಮಾಡಿದ್ವಿ ಅನ್ನೋವಂಥ ಒಂದು ಫೀಲ್ ಬರುತ್ತೆ. ಅಲ್ಲಿಂದ ಇನ್ನು ಮುಂದೆ ನಡೀತಾ ಹೋಗ್ತೀವಿ. ನೋಡಿ ಎಲ್ಲ ಜನ ಯಾವ ರೀತಿ ಕ್ರೌಡ್ ಇದ್ದಾರೆ, ಎಲ್ಲ ನಡೀತಾ ಇದ್ದಾರೆ. ಅದಲ್ಲದೆ ದಾರಿ ಉದ್ದಕ್ಕೂ ನಿಮಗೆ ಜ್ಯೂಸ್ ಆಗ್ಬೋದು, ಟೀ ಆಗ್ಬೋದು, ಕಬ್ನಾಲ್ ಆಗ್ಬೋದು, ತಿನ್ನೋಕ್ಕೆ ದೋಸೆ ಆಗ್ಬೋದು, ಈ ಥರ ಎಲ್ಲ ಥರ ತಿಂಡಿಗಳು ಸಿಗ್ತಾ ಇರ್ತವೆ. ರೈಸ್ ಐಟಮ್ ಕಡಿಮೆ ಇಲ್ಲಿ. ಅಲ್ಲಿಂದ ಮುಂದೆ ಹೋದರೆ ಚಂದಿರಲಿಂಗಮ್ ಅಂತ ಸಿಗುತ್ತೆ. ನೆಕ್ಸ್ಟು ಚಂದಿರಲಿಂಗಮ್ ಕೂಡ ಟೆಂಪಲ್ಲು. ಅಲ್ಲೂ ಕೂಡ ಟೆಂಪಲ್ಲು ಕ್ಲೋಸ್ ಆಗಿತ್ತು. ಏನು ಗೇಟ್ ಮುಂದೆ ನಾವು ನೋಡಿ ನಮಸ್ಕಾರ ಮಾಡಿಕೊಂಡು ಹಾಗೆ ಮುಂದೆ ಮುಂದೆ ಹೊರಟ್ವಿ. ನಾನು ಆಗಲೇ ಹೇಳ್ದಂಗೆ ಯಾರಿಗೆ ಬರಿಗಾಲಲ್ಲಿ ನಡೆಯೋಕ್ಕಾಗಲ್ಲ, ಸಾಕ್ಸ್ ತಗೊಳ್ಳಿ. ಸಾಕ್ಸ್ ತೊಗೊಂಡು ಹಾಕ್ಕೊಂಡು ಅಚ್ಚುಕಟ್ಟಾಗಿ ನೀವು ನಡ್ಕೊಂಡು ಹೋಗ್ಬೋದು ಅಂತಲೇ ಹೇಳ್ತೀನಿ. ಮಧ್ಯದಲ್ಲಿ ರೆಸ್ಟೋರೆಂಟ್ಗಳು ಕೂಡ ಇದ್ದಾವೆ, ಜ್ಯೂಸ್ಗಳಿದ್ದಾವೆ, ಐಸ್ ಕ್ರೀಮ್ ಇದ್ದಾವೆ, ಎಲ್ಲ ಥರ ಮಾರ್ತಾಯಿರ್ತಾರೆ. ತಿಂತಾ ಹೋಗ್ಬೋದು. ಕೆಲವರು ತುಂಬಾ ಸ್ಟ್ರಿಕ್ಟ್ ಇರ್ತಾರೆ, ಈ ಥರ ಏನು ತಿನ್ನೋದು ಬೇಡ ಅಂದರೆ ತಿಂದೇನೂ ಕೂಡ ಹೋಗ್ಬೋದು. ಅದು ಅವ್ರವ್ರಿಗೆ ಬಿಟ್ಟಿದ್ದು ಅಂತಲೇ ಹೇಳ್ತೀನಿ. ಬಟ್ ಆ ಕೈಲಿ ಆಗದೇ ಇರೋಂಥವ್ರು ಅಥವಾ ಹೋಗೋಕೆ ಹಂಗೆ ಕಂಟಿನ್ಯೂಸ್ ಆಗಿ ಹೋಗೋಕೆ ಆಗದೇ ಇರೋಂಥವ್ರು ಅಲ್ಲಿ ರೆಸ್ಟ್ ಮಾಡಿ ನೀವು ಜ್ಯೂಸ್ ಆಗ್ಬೋದು, ಒಂದು ತಿಂಡಿಗಳಾಗ್ಬೋದು, ತಿಂತಾ ಹೋಗ್ಬೋದು. ಅಲ್ಲಿಂದ ಮುಂದೆ ದೊಂಬರಾಟ ನಡೀತಿತ್ತು. ದೊಂಬರಾಟ ಅನ್ನೋದನ್ನ ನೋಡೇ ಸುಮಾರು ವರ್ಷಗಳಾಗ್ಬಿಟ್ಟಿತ್ತು ನಮ್ಮ ಮೈಸೂರಲ್ಲಿ. ಬಟ್ ಇನ್ನೂ ಇಲ್ಲೆಲ್ಲ ಮಾಡ್ತಾರಲ್ಲ. ಬಟ್ ಆ ಹುಡುಗಿ ಬ್ಯಾಲೆನ್ಸ್ ಮಾಡ್ತಿದ್ದು ನೋಡಿ ತುಂಬಾ ಖುಷಿ ಆಯಿತು. ಅವ್ರ ಬ್ಯಾಲೆನ್ಸ್ಗೆ ಒಂದು ಸಲ್ಯೂಟ್ ಹೇಳ್ತಾ ಅಲ್ಲಿಂದ ಹಾಗೆ ಮುಂದೆ ಹೊರಟ್ವಿ. ಇಲ್ಲಿಂದ ನೆಕ್ಸ್ಟು ನಾವು ಹೋಗಿದ್ದೆ ಕುಬೇರಲಿಂಗಮ್. ಹೌದು, ಕುಬೇರಲಿಂಗಮ್ ಕೂಡ ತುಂಬಾ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಒಳಗಡೆ ಹೋಗೋಕ್ಕೆ ನಿಮಗೆ ಎಂಟ್ರಿನೇ ಒಂಥರ ಫುಲ್ ಉದ್ದಕ್ಕೆ ಮಾಡಿದ್ದಾರೆ. ಬಟ್ ಇಲ್ಲಿ ಇಷ್ಟೆಲ್ಲ ವ್ಯಾಪಾರ ಮಾಡ್ತಾಯಿದ್ದಾರೆ. ಬಟ್ ಟೆಂಪಲ್ ಯಾವುದೇ ರೀತಿ ತೆಗ್ದಿಲ್ಲ. ಕ್ರೌಡ್ ಕೂಡ ಹಂಗೆ ಇತ್ತು. ಇಲ್ಲಿ ನೈಟೇ ಈ ಥರ ಜನ ಇದ್ದರು. ಬಟ್ ಯಾವುದೇ ರೀತಿ ಟೆಂಪಲ್ಲು ತೆಗ್ದಿರಲಿಲ್ಲ. ಈಚೆಯಿಂದನೇ ಇಲ್ಲೂ ಕೂಡ ನಮಸ್ಕಾರ ಮಾಡ್ಕೊಂಡು ಅಲ್ಲೇ ಕರ್ಪೂರ ಎಲ್ಲ ಹಚ್ಚಿದ್ರು. ಅಲ್ಲಿಂದನೇ ನಮಸ್ಕಾರ ಮಾಡ್ಕೊಂಡು ದೇವರ ದರ್ಶನ ಮಾಡಿಕೊಂಡು ಹಾಗೆ ಮುಂದೆ ಹೊರಟ್ವಿ. ನೀವು ನೋಡ್ಬೋದು ಈ ಕಡೆಯಿಂದ ಇನ್ನೊಂದು ಎಂಟ್ರಿ ಇದೆ. ಈ ಕಡೆಯಿಂದ ಹೋದರೆ ಹೆಚ್ಚು ಕಡಿಮೆ ನೀವು ದೇವರ ಗರ್ಭಗುಡಿ ಬಾಗಿಲು ತೆಗೆದಿರ್ತಾರೆ, ನೀವು ಅಲ್ಲಿಂದ ದೇವರ ದರ್ಶನ ಮಾಡ್ಬೋದು ಅಂತಲೇ ಹೇಳ್ತೀನಿ. ಅಲ್ಲಿಂದ ಮುಂದೆ ಬರ್ತಾ ಮೋಕ್ಷ ಮಾರ್ಗ ಅಂತ ಇದೆ. ಈ ಮೋಕ್ಷ ಮಾರ್ಗಕ್ಕೆ ನಾನಂತೂ ಹೋಗಲಿಲ್ಲ. ಯಾಕೆ ಅಂತಂದರೆ ಇದು ತುಂಬ ಅಂದರೆ ತುಂಬಾ ಕ್ರೌಡ್ ಇತ್ತು. ಆ ಕ್ರೌಡಲ್ಲಿ ನಿಂತ್ಕೊಂಡು ಈ ಒಂದು ಚಿಕ್ಕದಾಗಿ ಒಂದು ಸಂಧಿ ಮಾಡಿರ್ತಾರೆ, ಕಲ್ಲಿನ ನಡುವೆ, 2 ಕಲ್ಲಿನ ನಡುವೆ. ಅದ್ರ ಮಧ್ಯದಲ್ಲಿ ನೀವು ನುಸುಳ್ಕೊಂಡು ಬರಬೇಕು. ಅಲ್ಲಿಂದ ಬಂತು ಅಂದರೆ ನಿಮಗೆ ಮೋಕ್ಷ ದೊರಕಿತು ಅನ್ನೋ ರೀತಿ ಇಲ್ಲಿರುವಂಥದ್ದು ಕಾನ್ಸೆಪ್ಟು. ಬಟ್ ನಾವಂತೂ ಸೈಜು ತುಂಬಾ ಇರೋದ್ರಿಂದ ನಾವು ಇದರೊಳಗಡೆ ಹೋದರೆ ಬರ್ತೀವ ಅನ್ನೋದು ಒಂದು ಡೌಟ್ ಇತ್ತು. ಅದಲ್ಲದೆ ಬರ್ಬೋದಾಗಿತ್ತು, ತುಂಬಾ ಜನ ಬರ್ತಾಯಿದ್ರು. ಬಟ್ ನಮಗೆ ಯಾಕೋ ಅಷ್ಟು ಕಾನ್ಫಿಡೆಂಟ್ ಅನಿಸ್ಲಿಲ್ಲ. ಅದಕ್ಕೆ ನಾವು ಅದಕ್ಕೆ ಹೋಗಲಿಲ್ಲ. ಅಲ್ಲಿಂದ ನಮಸ್ಕಾರ ಹಾಕೊಂಡು ಹಂಗೆ ಮುಂದೆ ಹೊರಟ್ವಿ. ಕೊನೆಯ ಲಿಂಗ ಈಶಾನ್ಯ ಲಿಂಗ. ಹೌದು, ಅಲ್ಲಿಂದ ನೆಕ್ಸ್ಟ್ ಮುಂದೆ ಬರ್ತಾ ಈಶಾನ್ಯ ಲಿಂಗ ಬರುತ್ತೆ. ಇದೇನಾಗ್ಬಿಡುತ್ತೆ ಅಂದರೆ ಈ ಒಂದು ಲಿಂಗದ ದರ್ಶನ ಮಾಡ್ತಿದ್ದಂಗೆ ಆ 8 ಲಿಂಗನೂ ಮುಗೀತು ಅಂದಿದ ತಕ್ಷಣ ನಿಮಗೆ ಆಟೋಮೆಟಿಕ್ಕು ನಿಮ್ಮ ಕಾನ್ಫಿಡೆಂಟು ಮತ್ತು ಏನು ಸ್ಟಾರ್ಟಿಂಗ್ ಇದ್ದಿದ್ದು ಜೋಶು ಎಲ್ಲ ಕಡಿಮೆ ಆಗಿಬಿಡ್ತದೆ. ಇಲ್ಲಿಂದ ಹೆಚ್ಚು ಕಡಿಮೆ ಇನ್ನೂ 2 ಕಿಲೋಮೀಟ್ರ್ ನಡಿಬೇಕಾಗುತ್ತೆ. ಎಲ್ಲ ಇಲ್ಲಿಗೇ ಸಾಕಾಯಿತು ಕಣಪ್ಪ ನನಗೆ ಅಂದ್ಕೊಂಡು ಒಂಥರ ಎಕ್ಸಾಸ್ಟ್ ಆಗಿಬಿಡ್ತಾರೆ, ಸುಸ್ತಾಗ್ಬಿಡ್ತಾರೆ. ಇಲ್ಲಿಂದ ಮುಂದಕ್ಕೆ ಇನ್ನೇನು ಮೇಯ್ನ್ ಗೋಪುರಕ್ಕೆ ಹೋಗಿ ಎಂಡ್ ಮಾಡಬೇಕು. ಬಟ್ ಲಿಂಗ ಅಷ್ಟು ದರ್ಶನ ಆಯ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಜನ ಅಲ್ಲೇ ಡೌನ್ ಆಗಿಬಿಟ್ರು. ನಮ್ಮ ಜೊತೆ ಬಂದಂಥ ಹುಡುಗಿರೇನಿದ್ರು ಇವ್ರು ಇಲ್ಲಿಂದ ಶಿಸ್ತಾಗಿ ಆಟ ಮಾಡ್ಕೊಂಡು ಹೊಂಟೋದ್ರು ರೂಮ್ಗೆ ಅಂತಲೇ ಹೇಳ್ಬೋದು. ಬಟ್ ನಾವು ಕಂಪ್ಲೀಟು ದರ್ಶನ ಮುಗಿಸಿ ಅಲ್ಲಿಂದ ಗೋಪುರಕ್ಕೆ ಹೋಗಿ ಗೋಪುರದ ಹತ್ರನೇ ನೀಟಾಗಿ ಎಂಡ್ ಮಾಡಿದ್ದೀವಿ ಅಂತಲೇ ಹೇಳ್ತೀವಿ. ನೋಡಿ ಇಲ್ಲಿ ಕರೆಕ್ಟಾಗಿ ನಾವು ಬಂದು ಈಗ ನಿಂತಿದ್ದೀವಿ. ಇಲ್ಲಿ 13 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ. ಇನ್ನು 1 ಕಿಲೋಮೀಟ್ರ್ ಉಳಿದಿರೋಂಥದ್ದು. ಏನು ಬಸ್ ಸ್ಟ್ಯಾಂಡ್ ಹೇಳಿದ್ನಲ್ಲ ಬೆಳಗ್ಗೆ, ಬಸ್ ಸ್ಟ್ಯಾಂಡು ನಾವು ಹೊರಟ್ವಲ್ಲ, ಬಸ್ ಸ್ಟ್ಯಾಂಡಿಂದ 1-1.5 ಕಿಲೋಮೀಟ್ರ್ ಇದೆ ಅಂತ. ಆ ಬಸ್ ಸ್ಟ್ಯಾಂಡ್ ರೋಡೇ ಇದು. ನಾವು ಕರೆಕ್ಟಾಗಿ ಇಲ್ಲಿಗೆ ಬಂದು ಕನೆಕ್ಟ್ ಆಗಿದ್ದೀವಿ. ಇಲ್ಲಿಂದ ನಾವು ನಡ್ಕೊಂಡು ಹೋಗ್ತಾಯಿದ್ವಿ. ಇನ್ನೂ ಒಂದು ಫೆಸಿಲಿಟಿ ಇದೆ. ಯಾರ ಕೈಲಿ ಗಿರಿ ಪ್ರದಕ್ಷಿಣೆ ಮಾಡೋಕ್ಕಾಗಲ್ಲ ಅವರು
ಕೆಲವರು ದುಡ್ಡಿರೋರು ಕಾರಲ್ಲಿ, ಅವರೇ ಕಾರಲ್ಲಿ ಬಂದಿರ್ತಾರಲ್ಲ, ಕಾರಲ್ಲೇ ಈ ಗಿರಿ ಪ್ರದಕ್ಷಿಣೆ ನಡೆಯುವಂಥ ಜಾಗ ಏನಿದೆ ಆ ಜಾಗಕ್ಕೆ ಕರೆಕ್ಟಾಗಿ ಬಂದು ಎಲ್ಲೆಲ್ಲಿ ಲಿಂಗ ದೇವಸ್ಥಾನಗಳಿದ್ದಾವೆ ಅಲ್ಲಿ ನಿಲ್ಲಿಸಿ ಅಲ್ಲೋಗಿ ದರ್ಶನ ಮಾಡ್ಕೊಂಡು ತಿರ್ಗಾ ಕಾರ್ ಹತ್ಕೊಂಡು ಹೋಗ್ತಾರೆ. ಕಂಪ್ಲೀಟಾಗಿ 14 ಕಿಲೋಮೀಟ್ರ್ ಕವರ್ ಮಾಡ್ತಾರೆ. ಈ ಕಾರ್ ಇಲ್ಲದಿರೋರು, ನಡ್ಕೊಂಬರೋಕ್ಕಾಗದೇ ಇರೋರು ಏನು ಮಾಡ್ಬೋದು, ಆಟೋ ಕೂಡ ಇದ್ದಾವೆ ಅಲ್ಲಿ, ಸೀಟ್ ಆಟೋಗಳು. ಅಲ್ಲಿ ಮಾತಾಡಿಕೊಂಡು ನೀವು ಸೀಟ್ ಆಟೋನ ಬುಕ್ ಮಾಡಿಕೊಂಡು ಸೀಟಲ್ಲಿ ಬಂದು ನೀವು ಒಂದೊಂದು ಲಿಂಗ ದರ್ಶನ ಕೂಡ ಮಾಡಿಕೊಂಡು ಹೊರಡ್ಬೋದು ಅಂತಲೇ ಹೇಳ್ತೀನಿ. ಇದರಿಂದ ಮುಂದೆ ಹೋಗ್ತಾ ನೀವು ಗೋಪುರನ ನೋಡ್ಬೋದು. ಗೋಪುರ ನೋಡ್ತಿದ್ದಂಗೆ ಇನ್ನೇನು ಮುಗೀತು ಅನ್ನೋ ಒಂದು ಖುಷಿ ಆಗುತ್ತೆ. ಅಲ್ಲಿಂದ ಮುಂದೆ ಹೋಗ್ತಾ ಒಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲಿ ನೀವು ಏನೊಂದು ಲಕ್ಷ್ಮೀನಾರಾಯಣ ಸ್ವಾಮಿ ಅಂತಲೇ ಹೇಳ್ಬೋದು. ಆ ಒಂದು ದೇವಸ್ಥಾನನ ನೋಡಿಕೊಂಡು ಇಲ್ಲಿ ಗರ್ಭಗುಡಿಲಿ ಮೂರ್ತಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೀವು ನೋಡ್ಬೋದು. ತೋರಿಸ್ತೀನಿ, ಅದನ್ನು ಕೂಡ ನೋಡಿ. ಈ ರೀತಿ ಕಾಣುವಂಥದ್ದು ಮೂರ್ತಿ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕೂಡ ಮಾಡಿದರು, ಅಲಂಕಾರ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿ ಕಾಣಿಸುತ್ತೆ. ಇಲ್ಲಿ ದರ್ಶನ ಮಾಡಿಕೊಂಡು ನಮಸ್ಕಾರ ಹಾಕ್ಕೊಂಡು ಅಲ್ಲಿಂದ ಇನ್ನೇನು ಗೋಪುರದ ಹತ್ರ ಬರಲೇಬೇಕಲ್ಲ, ನಮ್ಮ ವೀಡಿಯೋನ ಎಂಡ್ ಮಾಡಬೇಕು. ಜೊತೆಗೆ ಗಿರಿ ಪ್ರದಕ್ಷಿಣೆ ಏನಿದೆ ಅದನ್ನು ಕೂಡ ಎಂಡ್ ಮಾಡಬೇಕು. ಚಂದ್ರ ಇಲ್ಲಿದ್ದವರು ಕಾಣ್ತಾ ಇಲ್ಲ. ಹೆಚ್ಚು ಕಡಿಮೆ ಬೆಳಗಿನ ಜಾವ 3:15 ಹತ್ತತ್ರನೇ ಆಯಿತು. ನಾವು ಗಿರಿ ಪ್ರದಕ್ಷಿಣೆ ಮುಗಿಸೋಷ್ಟೊತ್ತಿಗೆ ಕಾಲೆಲ್ಲ ಪದ ಹೇಳ್ತಿತ್ತು ಅಂತಾರಲ್ಲ, ಹಂಗಾಗ್ಬಿಟ್ಟಿತ್ತು. ತುಂಬಾ ಪೇಯ್ನ್ ಇತ್ತು, ಮೀನು ಕಂಡಗಳೆಲ್ಲ ನೋವ್ತಾ ಇದ್ವು ಅಂತಲೇ ಹೇಳ್ಬೋದು. ನೋಡಿ ಈ ರೀತಿ ಗೋಪುರ ಹತ್ರ ಬಂದು ನಮ್ಮ ಗಿರಿ ಪ್ರದಕ್ಷಿಣೆನ ಎಂಡ್ ಮಾಡಿದ್ವಿ. ಹೆಚ್ಚು ಕಡಿಮೆ 3:15 ಬೆಳಗಿನ ಜಾವ. ಇನ್ನು ನಾಳೆ ಬೆಳಗ್ಗೆ ಮೈಸೂರಿಗೆ ವಾಪಸ್ ಹೊರಡುವಂಥ ಟೈಮ್ ಬಂತು. ಹೊರಗೂ ಅಂತ್ಯ ಮಾಡ್ತಾ ಇದ್ದೀವಿ. ಕ್ಲೋಸ್ ಆಗಿದೆ. ಈಗ ಗೋಪುರದಲ್ಲಿ ಹೋಗಿ ನಮಸ್ಕಾರ ನೋಡಿ. ರೆಡಿ ಆಗಕ್ಕೆ ಟೈಮ್ ಆಯ್ತು. ಈ ಥರ ಒಳಗ ಈ ತರ ಇಲ್ಲಿ ಕೈ ಐತಿ, ಮಕ್ಕ ನೋಡ್ಕೊಳ್ಳಿ, ಮುಸುಡಿ ನೋಡ್ಕೊಳ್ಳಿ. 5 ಬಟ್ಟೆ ಹಾಕೊಂಡ್ ಲೇಟ್ ಆಯ್ತು. ಯಾವ ಸುಳ್ಳು, ಮುಸುಡಿ ನೋಡಿ, ಮುಸುಡಿ ಬ್ಯಾಗ್ ನೋಡಿ, ಚಪ್ಪ ಇಟ್ಕೊಂಡ್ ಬಂದವಳೆ. ಬ್ಯಾಗು ಬರೀ ಬಂದಿರೋದು ಒಂದಿನಕ್ಕೆ, ತಗೊಬಂದಿರೋದು 5 ಜೊತೆ ಬಟ್ಟೆ. 20 ರೂಪಾಯಿ ಒಂದು ಪ್ಯಾಕೆಟ್ ಇದು. ಮೈಸೂರಲ್ಲಿ ರೇಟ್ ಜಾಸ್ತಿ. ಈ ಥರ ಐತೆ ಹಣ್ಣು ಹೆಸರು ಬೈಕ್ ಗೊತ್ತಲ್ಲ, ಅದೇ ಸ್ಟ್ರಾಬೆರಿ ಥರನೇ ಇದು ಸ್ವಲ್ಪ. ಈ ಒಂದು ಹಣ್ಣಿನ ಹೆಸರು ಗೊತ್ತಾಯ್ತಾ ಇಲ್ಲ, ಬಟ್ ಏನು ಆ ಒಂದು ಹಣ್ಣಿನ ಹೆಸರು ಬಾಯಿಗೆ ಬರಲಿಲ್ಲ. ಬಟ್ ಒಂದು ಆ್ಯಪಲ್ ಥರ ಟೇಸ್ಟ್ ಇತ್ತು, ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ನಿಮ್ಗೆ ಯಾರು ಕಮೆಂಟ್ ಫುಲ್ ಹೆಂಗೆ ಟ್ರಾಫಿಕ್ ಹೆಂಗೆ ಫುಲ್ ಆಗ್ಬಿಟ್ಟಿದ್ದೀವಿ. ವೀಕೆಂಡು ಸಂಡೇ ಇಲ್ಲಿ ಹೋಟ್ಲ್ ಮಗ ನಿಂತವನೆ. ಇದೇ ಹೋಟ್ಲಲ್ಲಿ ನೆನೆ ತಿಂಡಿ ತಿಂದಿದ್ವಿ. ತಿಂಡಿ ಸಖತ್ತಾಗಿದೆ ನಿಜವಲ್ವೇ, ಬಜೆಟಲ್ಲಿ ಚೆನ್ನಾಗಿದೆ. ಅದಕ್ಕೆ ಅಲ್ಲಿಗೆ ಹೋಗೋಣ. ಅಲ್ಲೇ ತಿಂಡಿ ತಿನ್ನೋಕ್ಕೆ ಬರ್ತಾ ಇದ್ದೀವಿ. ಬಿರಾಮಿ ಹೋಟೆಲ್. ಈ ಹೋಟೆಲಲ್ಲೇ ತಿಂದಿದ್ದು ತಿಂಡಿ. ನಿನ್ನೆನು ನಾವು ಹೋಟ್ಲಿಗೆ ಬಂದು ತಿಂಡಿ ತಿಂದಿದ್ವಿ. ಅದೇ ಹೋಟ್ಲಿಗೆ ಬಂದು ಇವತ್ತು ತಿಂಡಿ ತಿಂದ್ಕೊಂಡು ಅಲ್ಲಿಂದ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆ ಕಾರಣಕ್ಕಾಗಿ ಸೇಮ್ ಅದೇ ಹೋಟ್ಲಿಗೆ ಬಂದ್ವಿ. ನಿನ್ನೆ ಏನು ಇಡ್ಲಿ ತೊಗೊಂಡಿದ್ವಿ, ತುಂಬಾ ಚೆನ್ನಾಗಿತ್ತು. ಇಡ್ಲಿ, ದೋಸೆ ಆಗ್ಬೋದು, ವೆಜಿಟೇಬಲ್ ಪಲಾವು, ಸೋಯಾ ಚಂಕ್ಸ್ ಎಲ್ಲ ಹಾಕಿದ್ರು, ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಟೋಟಲಿ ಇಷ್ಟು ಕ್ರೌಡು ಜನ ನಾವೇ ಇದ್ದಿದ್ದು. ಅದು ಬಿಟ್ಟು ಬೇರೆ ಜನ ಎಲ್ಲ ಆ ಕಡೆ ಸೈಡ್ ಇದ್ದರು. ನಾವು ಈ ಕಡೆ ಸೈಡ್ ಇದ್ದವರೆಲ್ಲ ನಾವು ಯಾರ್ಯಾರು ಬಂದಿದ್ವಿ ನಾವುಗಳೇ ಕೂತಿದ್ವಿ ಅಂತಲೇ ಹೇಳ್ಬೋದು. ಮಾತ್ರ ಸರಿಯಾಗಿದೆ. ಹೌದು, ಇಡ್ಲಿ ಇದೆ. ಓಪನ್ ಮಾಡಿ ಬೈ. ದೋಸೆ ಎಷ್ಟಾಗ್ಲಾಯ್ತು ನೋಡೋಣ. ಯೂಟ್ಯೂಬ್ಗೆ ಹಾಂ ಬ್ಲಾಗ್ಸ್ ವಿತ್ ಕನ್ನಡಿಗ. ಹಾಯ್. ನಮಸ್ತೆ. ನೆನ್ನೆನೂ ರೆಡ್ಡೆ ಇಷ್ಟ ಆಯಿತು. ನೆನ್ನೆ ಫಸ್ಟ್ ಟೈಮ್ ಬಂದಿದ್ದು, ಟೇಸ್ಟ್ ಇಷ್ಟ ಆಯಿತು, ಅದಕ್ಕೆ ಇವತ್ತು ಬಂದ್ವಿ. ಇವತ್ತು ಮೈಸೂರು ವಾಪಸ್ ರಿಟರ್ನ್ ಮೈಸೂರು. ಹಾಂ ಹಾಂ
ನೆನ್ನೆ ಈ ಚಟ್ನಿ ಸಕ್ಕತ್ ಇಷ್ಟ ಆಯಿತು, ಚೆನ್ನಾಗಿತ್ತು. ಅದಕ್ಕೆ ಫಸ್ಟ್ ಈ ಚಟ್ನಿ ಟ್ರೈ ಮಾಡ್ತೀನಿ. ಇದು ನೋಡಿ ಸೈಜ್ ನೋಡಿ. ಇದರಲ್ಲೇ ಕಾಫಿ ಕೂಡ ಇತ್ತು, ಕಾಫಿ ಕೂಡ ತೊಗೊಂಡ್ವಿ. ಇಲ್ಲೇ ಒಂಥರ ವಿಚಿತ್ರ ಬೌಲಲ್ಲಿ ಹಾಲು ಕೊಟ್ಟು ಕಾಫಿ ಸ್ಟ್ರಾಂಗಾಗಿ ಡಿಕಕ್ಷನ್ ಹಾಕಿಟ್ಟು ಅದರೊಳಗೆ ಒಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡಿದ್ದಾರೆ. ಗಟ್ಟಿ ಸಕ್ಕರೆ ಕೆಳಗಡೆ ನಾವು ಮಿಕ್ಸ್ ಮಾಡಿಕೊಂಡು ನಾವು ಕುಡಿಬೇಕು. ಬಿಸಿ ಬಿಸಿ ಫಿಲ್ಟರ್ ಕಾಫಿ ತುಂಬಾ ಅದ್ಭುತವಾಗಿದೆ. ಕಾಫಿ ಕೂಡ ಟೇಸ್ಟ್ ಸಕ್ಕತ್ತಾಗಿತ್ತು ಅಂತ ಹೇಳ್ತೀನಿ. ನೀವು ಬಂದರೆ ಎಲ್ಲ ತಿಂದಾಗ ಒಳ್ಳೆ ಬಿಸಿ ಬಿಸಿ ಕಾಫಿನ ಕುಡೀರಿ. ಕುಡಿದು ಒಂದು ನಿಮ್ಮ ಒಂದು ಮಿಲ್ಲು ಆಗ್ಬೋದು, ಏನು ಟಿಫನ್ ಆಗ್ಬೋದು ಎಂಡ್ ಮಾಡಿ ಅಂತ ಹೇಳ್ತೀನಿ. ತುಂಬಾ ಸಖತ್ತಾಗಿದೆ ಟೇಸ್ಟು ಫಿಲ್ಟರ್ ಕಾಫಿ. ಕೊನೆಗೂ ಎಲ್ಲ ಮುಗಿಸಿ ಹೊರಡ್ಬೇಕಾರೆ ಅಲ್ಲಿ ಏನು ಬತ್ತಿಗಳದ್ದು ದೀಪಗಳು ಮಾರ್ತಾಯಿದ್ರು. ಅದನ್ನು ಮೇಣದ ಬತ್ತಿ ಏನೊಂದು ತುಪ್ಪದ ದೀಪದ ಥರ ಮಾರ್ತಿದ್ರಲ್ಲ, ಬತ್ತಿಯೆಲ್ಲ ಹಾಕಿ ಅದನ್ನು ಒಂದು ತೊಗೊಂಡು ಕರ್ಪೂರನ ಹಚ್ಚಿ ಕೊನೆಗೆ ನಮ್ಮ ವೀಡಿಯೋನ ಎಂಡ್ ಮಾಡಿದ್ವಿ ಅರುಣಾಚಲೇಶ್ವರನ ಬೇಡ್ಕೊಳ್ತಾ.